नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। सदागमेकविज्ञेयं समतीतक्षराक्षरं नारायणं सदा वन्दे निर्दोषासेढसद्गुणम्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्गुण दोषचिन्तनविधौ माकृताः श्री सत्यात्मगुरु त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धिः। श्री गुरुभ्यो नमः। हरि ओम हरि ओम हरि ओम। स्वस्तस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलीकृतकल्मषापनोदनपटुतरे धर्माद्यखिल पुरुषार्थ साधनीभूते अद्य विष्णुतत्वनिर्णय विवरणारंभे सति तन्मध्ये प्रामाण्य स्वतस्त्ववादस्य स्वतस्त्ववाद विवरणारंभे सति किंचित पूर्वकथानुवादः। हरि ओम हरि ओम हरि ओम। श्री गुरुभ्यो नमः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಈಗ ನಾವು ಪ್ರಾಮಾಣ್ಯ ಸ್ವತಸ್ತ್ವವಾದ ಅನ್ನುವ ವಿಷ್ಣು ತತ್ವ ನಿರ್ಣಯದ ಭಾಗದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇವೆಲ್ಲ ವಿಷಯಗಳು ಶಿಷ್ಯರು ಎದುರು ಕೂತ್ಕೊಂಡಿರಬೇಕು, ಗುರುಗಳು ಅವರಿಗೆ ಸಾವಕಾಶವಾಗಿ ತಿಳಿಸಿ ಹೇಳಬೇಕು. ಇದು ಪ್ರವಚನದ ವಿಷಯ ಅಲ್ಲ. ಆದರೂ ನಮ್ಮ ಶ್ರೋತೃಗಳಿಗೆ ಈಗಾಗಲೇ ಪೂರ್ತಿ ಭಾಗವತ ಕೇಳಿದ್ದೀರಿ, ಮಹಾಭಾರತದ ಪಾತ್ರಗಳನ್ನು ಕೇಳಿದ್ದೀರಿ, ರಾಮಾಯಣವನ್ನು ಕೇಳಿದ್ದೀರಿ, ಭಗವದ್ಗೀತಾ ಕೇಳಿದ್ದೀರಿ, ಸಂಪೂರ್ಣ ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ಸಂಪೂರ್ಣ ರುದ್ರ ಎಲ್ಲ ಕೇಳಿದ್ದೀರಿ. ನಿಮಗೆ ವಿಷಯ ಗೊತ್ತಿದೆ, ಕೇಳಿದ್ದನ್ನೇ ಪುನಃ ಕೇಳೋ ಅವಶ್ಯಕತೆ ಇಲ್ಲ. ಹೊಸದು ಗೊತ್ತಿರಬೇಕು ಏನಿದೆ ಅಂತ ಅನ್ನೋದನ್ನು. ಶ್ರೀಮದಾಚಾರ್ಯರು ಯಾಕೆ ನಮ್ಮ ಗುರುಗಳು? ಅವರು ಆ ಗ್ರಂಥಗಳನ್ನು ಹೇಗೆ ನಮಗೆ ತಿಳಿಸಿ ಹೇಳಿದ್ದಾರೆ ಅಂತ ತಿಳ್ಕೊಂಡಂತೆ. ಜಗತ್ತಿನಲ್ಲಿ ನಮ್ಮ ಒಂದು ದೇಶ, ಭಾರತ ದೇಶ ಮಾತ್ರ ಇಂಥ ಒಂದು ಅದ್ಭುತವಾದ ಪ್ರಾಚೀನ ಕಾಲದ ಕೊಡುಗೆಯಿಂದ ಯುಕ್ತವಾಗಿದೆ. ಈ ದೇಶಕ್ಕೆ ಸಿಕ್ಕಿದೆ ವೇದಗಳು. ಸಂಪೂರ್ಣ ಜಗತ್ತಿನ ಅತಿ ಸೂಕ್ಷ್ಮ ಜ್ಞಾನದ ತಿಳುವಳಿಕೆಯ ಅತಿ ಶ್ರೇಷ್ಠ ಗ್ರಂಥಗಳು. ಯಾರೋ ತಮ್ಮ ಕಲ್ಪನೆಯಿಂದ ಮಾಡಿ ತಮ್ಮ ಬುದ್ಧಿಗೆ ತಿಳಿದು ಹೇಳಿದ್ದಲ್ಲ. ಅನಾದಿ ಕಾಲದಿಂದ ಅಸಂಖ್ಯ ಮಹಾತತ್ವಜ್ಞಾನಿಗಳು ಒಪ್ಪಿದ ಅಪೌರುಷೇಯವಾದ ವೇದಗಳು. ಆದರೆ ಯಾವುದೇ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದಕ್ಕೆ ವಿಘ್ನಗಳು ಕೂಡ ಜಾಸ್ತಿ. ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಹೀಗಾಗಿ ಇದೇ ದೇಶದಲ್ಲಿ ಕೆಲವು ವಾದಗಳು ಹುಟ್ಟಿದವು. ವೇದ ಯಾಕೆ ನಂಬಬೇಕು? ವೇದ ಪ್ರಮಾಣ ಅಂತ ಆಗ್ತಿರ್ಬೇಕು. ನನಗೆ ತಿಳಿತದಲ್ಲ ಅದೇ ಸರಿ. ಇನ್ನೊಬ್ಬರ ಮಾತನ್ನ ಯಾಕೆ ಕೇಳಬೇಕು? ಆದರೆ ಜಗತ್ತು ವಿಸ್ತಾರ, ಜೀವನದ ಉದ್ದೇಶ ಗೊತ್ತಿರೋದಿಲ್ಲ. ನಮ್ಮ ಪರಿಸರದಲ್ಲಿ ಎಷ್ಟೋ ಸಲ ಸಂಸ್ಕೃತಿ ಪೂರ್ತಿ ಆಗಿರೋದಿಲ್ಲ. ಇಂತಹ ವೇಳೆಗೆ ನಾವು ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಆನಂದದಿಂದ ಇರಬೇಕಾಗಿದ್ದರೆ ತತ್ವಜ್ಞಾನಿಗಳ ದಾರಿಗೆ ನಾವು ಹೋಗಬೇಕಾಗ್ತದೆ. ಇಂದು ಜನರ ಕೈಯಲ್ಲಿ ದುಡ್ಡಿದೆ. ಕೆಲವು ಪರ್ಸೆಂಟ್ ಜನರು ಬಿಟ್ಟರೆ ಎಲ್ಲರ ಕೈಯಲ್ಲಿ ದುಡ್ಡಿದೆ. ಆದರೆ ಅದನ್ನು ಒಂದೇ ಒಂದು ಉದ್ದೇಶ, ಮಜಾ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು.
ದಿನಕ್ಕೆ ಏನಾದರೂ ಹೊಸದು ಬೇಕು. ಇವತ್ತು ಪ್ರತಿಯೊಬ್ಬರ ಮೈಂಡ್ ಸೆಟ್ ಹೇಗಾಗಿದೆ ಅಂತಂದರೆ, ಒಂದು ಕಡೆಗೆ ಏಕಾಗ್ರತೆ 1 ನಿಮಿಷಕ್ಕಿಂತ ಹೆಚ್ಚು ಉಳಿಯೋದಿಲ್ಲ. ಅಟ್ಟಲ್ಲಿ ಮತ್ತೊಂದು ಕಡೆ ನಾನು ಬಹಳ ಜನರನ್ನು ನೋಡಿದ್ದೇನೆ, ಅಬ್ಸರ್ವ್ ಮಾಡಿದ್ದೇನೆ. ಟಿ ವಿ ಮುಂದೆ ಕೂತ್ಕೊಂಡಿರ್ತಾರೆ, ಹಿಂದಕ್ಕೆ ನಾವು ಒಂದು ಸೀರಿಯಲ್ ಹಚ್ಚಿದ್ರೆ ಪೂರ್ತಿ ಮುಗಿಯೋವರೆಗೂ ಚೇಂಜ್ ಮಾಡ್ತಿರ್ಲಿಲ್ಲ. ಈಗ ಜನರಿಗೆ ಎಲ್ಲದರಲ್ಲೂ ಬೇಸರ. ಇದು ಮಾಡ್ತಾರೆ, ಮತ್ತೊಂದು 2 ಮಿನಿಟ್ ಇನ್ನೊಂದು ಮತ್ತೆ ಚೇಂಜ್ ಮಾಡ್ತಾರೆ, ಮತ್ತೊಂದು ಚೇಂಜ್, ಮತ್ತೆ 2 ನಿಮಿಷಕ್ಕೆ ಚೇಂಜ್ ಮಾಡ್ಕೋತಿರ್ತಾರೆ. ಯಾವುದೂ ಪೂರ್ಣ ಇಲ್ಲ. ದಿನಾಲು ಹೊಸ ಅಡಿಗೆ ಬೇಕು. ನಾವು ಬೆಳೆದದ್ದು ಹೇಗೆ? ದಿನಾಲು ಅನ್ನ, ನಾವು ಬಿಜಾಪುರ ಕಡೆ ಇದ್ದರಿಂದ ಜೋಳದ ರೊಟ್ಟಿ, ಪಲ್ಯ, ಸಾರು. ಪ್ರತಿ ಹುಣ್ಣಿಮೆಗೊಮ್ಮೆ ಏನಾದರೂ ಸಿಹಿ ಆಗಬೇಕು, ಕರದ ಪದಾರ್ಥ ಆಗಬೇಕು. ಅಮಾವಾಸ್ಯೆಗೊಮ್ಮೆ, ಹಬ್ಬ ಬಂದಾಗ. ಇವತ್ತಿನಾಗಿ ದಿನ ಗೋಧಿ ತಿಂತಿರಲಿಲ್ಲ, ದಿನ ಮೈದಾ ತಿಂತಿರಲಿಲ್ಲ. ಆದರೆ ಇವತ್ತು ಜನರಿಗೆ ದಿನ ಹೊಸದು ಬೇಕು. ಇವತ್ತು ಈ ಹೊಸ ಹೋಟೆಲ್, ಇವತ್ತು ಆ ಹೋಟೆಲ್, ಇವತ್ತು ಈ ಹೋಟೆಲ್, ಅಲ್ಲೇ ಇಲ್ಲೇ. ಈಗಂತೂ ಮನೆಯಲ್ಲಿ ಯಾರಿಗೂ ಮಾಡಲಿಕ್ಕೆ ಮನಸ್ಸಿಲ್ಲ, ಎಲ್ಲ ಆನ್ಲೈನ್ ಸಿಗ್ತದೆ. ಈ ಕಡೆಗೆ ಮನಸ್ಸು ಕೆಟ್ಟೋಗಿದೆ, ದೇಹ ಕೆಟ್ಟೋಗಿದೆ. ಇಂತಹ ಸಂದರ್ಭದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ದುಃಖ ಪಡುವುದಕ್ಕೋಸ್ಕರ ನೀವು ಹುಟ್ಟಿಲ್ಲ, ಅಳುವುದಕ್ಕೋಸ್ಕರ ನೀವು ಹುಟ್ಟಿಲ್ಲ, ಸುಖವಾಗಿರೋದಕ್ಕೋಸ್ಕರ ಹುಟ್ಟಿದ್ದೀರಿ. ಆದರೆ ನಿಮಗೆ ನಿಜವಾಗಿ ಸುಖ ಸಿಗಬೇಕಾಗಿದ್ದರೆ ಆ ಸುಖ ಸ್ವರೂಪಿಯಾದ ದೇವರು ನಮ್ಮ ಜೊತೆಗಿದ್ದಾನೆ. ನನ್ನ ದೇವರ ಆಶ್ರಯ ನನಗೆ ಯಾವಾಗಲೂ ಇದೆ. ನನಗೆ ಬಂದ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಅನ್ನುವ ನಂಬಿಕೆ ಅದು ದೃಢವಾಗಬೇಕಾಗಿದ್ದರೆ ವೇದಗಳಲ್ಲಿ ಹೇಳಿದ ಭಗವಂತನ ವಿಚಾರಗಳನ್ನು, ಉಪನಿಷತ್ನಲ್ಲಿ ಹೇಳಿದ ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಬೇಕು. ನೀವು ಅನ್ಬೋದು, ಯಾಕ್ರಿ ಆಚಾರ್ಯ ದಿನಲ್ಲಿ 1 ತಾಸು ನಿಮಗೋಸ್ಕರ ನಾವು ಖರ್ಚು ಮಾಡಬೇಕು? ನನಗೋಸ್ಕರ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಈ 1 ತಾಸು ನಿಮ್ಮ ಜೀವನದ 23 ತಾಸುಗಳನ್ನು ಸುಖಮಯವನ್ನಾಗಿ ಮಾಡ್ತಾರೆ. ಯಾಕೆ? ಇಲ್ಲಿಯ ವಿಚಾರಗಳು ಹಾಗೆ ಇವೆ. ಆದರೆ ಎಲ್ಲ ವಿಚಾರಗಳಿಗೆ ಮೂಲ ಸ್ರೋತ ಯಾವುದು? ವೇದಗಳು. ಆ ವೇದಗಳು ಹೇಳುವ ಒಂದೇ ಒಂದು ಮುಖ್ಯ ಉದ್ದೇಶ, ದೇವರನ್ನು ನಂಬಿ. ಯಾಕೆ? ಎಲ್ಲ ಅವನೇ ಮಾಡ್ತಿರ್ತಾನೆ. ನಿಮ್ಮ ಕಡೆಯಿಂದ ಪ್ರತಿಯೊಂದು ಉಸಿರಾಟವನ್ನು ಮಾಡಿಸುವನು ಅವನೇ, ಕ್ರಿಯೆಗಳನ್ನು ಮಾಡಿಸುವನು, ಇದನ್ನು ಕೂಡ ಮಾಡಿಸುವನು ಅವನೇ. ಅವನಿಗೆ ನೀವು ಶರಣು ಹೋದರೆ ನಿಮ್ಮ ಜೀವನದಲ್ಲಿ ಕೇವಲ ಸುಖ ಸಿಗ್ತದೆ. ಇದು ಶಾಸ್ತ್ರದ ಸಾರ. ನಾಗರಳ್ಳಿ ಆಚಾರ್ಯ ಹೇಳಿದ್ದಲ್ಲ. ಭಾಗವತದಲ್ಲಿ ಪೃಥ್ವಿರಾಜ ತನ್ನ ಜೀವನವೆಲ್ಲ ಸಂಪೂರ್ಣ ಪೃಥ್ವಿಯನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಕಳೆದ. ಗುರುಗಳ ಹತ್ರ ಹೋಗ್ಲಿಕ್ಕಾಗಲಿಲ್ಲ, ಶಾಸ್ತ್ರ ಓದಲಿಕ್ಕಾಗಲಿಲ್ಲ. ಮನೆಗೆ ಬಂದ ಸನಕ ಸನಂದನಾದಿಗಳಿಗೆ ಕೇಳ್ತಾನೆ, ಶಾಸ್ತ್ರದ ಸಾರ ಏನು? ಯಾವುದರಿಂದ ನಾವು ಸುಖಿ ಆಗ್ತೇವೆ? ಅದಕ್ಕೆ ಅವರು ಹೇಳಿದ ಉತ್ತರ, ನೋಡಪ್ಪ, ನಮ್ಮ ಮನಸ್ಸು ಯಾವುದನ್ನು ಅನುಭವಿಸ್ತದೆ ಆ ರೀತಿಯಾಗಿ ಮನುಷ್ಯ ಇರ್ತಾನೆ. ನಾನು ಭೀಕರವಾದ ಒಂದು ದೃಶ್ಯ ನೋಡ್ತಾ ಇದ್ರೆ ನನ್ನ ಮನಸ್ಸು ಹಂಚ್ತಾ ಇರ್ತದೆ.
ಅತ್ಯಂತ ಪೀಡಾಕರವಾದ ಯಾವುದೋ ದೃಶ್ಯ ನೋಡಿದ್ರೆ ನನ್ನ ಕಣ್ಣೀರು ತಾನಾಗೇ ಬರ್ತದೆ. ಅಥವಾ ನಗುವೆ ಒಂದು ಸಂದರ್ಭದಲ್ಲಿ ತಂತಾನೆ ನಾವು ನಗು ಬರ್ತದೆ. ನಾವು ಏನನ್ನು ನೋಡ್ತೇವೆ, ಏನನ್ನು ಕೇಳ್ತೇವೆ, ಏನನ್ನು ಅನುಭವಿಸ್ತೇವೆ, ಆ ರೀತಿಯಾಗಿ ನಮ್ಮ ಮನಸ್ಸಿನ ಪ್ರವೃತ್ತಿಗಳು ಚೇಂಜ್ ಆಗ್ತಾ ಇರ್ತವೆ. ಇನ್ನು ಜ್ಞಾನ ಮತ್ತು ಆನಂದಪೂರ್ಣನಾದ ದೇವರನ್ನೇ ನೋಡ್ತಾ ಇದ್ದರೆ, ದೇವರ ಬಗ್ಗೆ ವಿಚಾರ ಮಾಡ್ತಾ ಇದ್ದರೆ, ದೇವರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ, ದೇವರು ನನ್ನ ಸಂರಕ್ಷಕನಿದ್ದಾನೆ, ಇವತ್ತೇನೋ ಕಷ್ಟ ಇರ್ಬೋದು, ನಾಳೆ ಒಳ್ಳೇದು ಮಾಡ್ತಾನೆ ಅಂತನೂ ಭರವಸೆ ಇಟ್ಟುಕೊಂಡಿದ್ದರೆ, ದೇವರ ಆನಂದಪೂರ್ಣ ನಮ್ಮ ಜೀವನ ಪೂರ್ತಿ ಆನಂದದಲ್ಲಿ ಕಳೆದು ಹೋಗ್ತದೆ. ಇದೇ ಮುಖ್ಯವಾದ ಫಾರ್ಮುಲಾ. ಆದರೆ ಇದರ ಮೇಲೆ ನಾಸ್ತಿಕವಾದಿಗಳ ಆಕ್ರಮಣ ಇದೆ. ಅಂಥ ಸಂದರ್ಭದಲ್ಲಿ ಆಚಾರ್ಯರು ವೇದ ಪ್ರಮಾಣ, ಯಾಕೆಂದರೆ ಇದು ಮನುಷ್ಯನು ಬರೆದ ದೋಷಗಳಿಂದ ಯುಕ್ತ ಆಗಿಲ್ಲ, ಅಪೌರುಷೇಯವಾದದ್ದರಿಂದ ಇತ್ಯಾದಿಗಳ ಯುಕ್ತಿಯನ್ನು ಹೇಳಿ ಕೊನೆಗೆ ಹೇಳ್ತಾರೆ, ವೇದ ಪ್ರಮಾಣ ಅಂತಲಿಕ್ಕೆ ಏನು ಪ್ರಮಾಣ? ಇವತ್ತಿನ ದಿವಸ ಮನುಷ್ಯನಿಗೆ ಸಂಶಯ ಭಾಳ. ದೇವ್ರ ಗುಡಿಗೆ ಹೋದರೆ ಏನು ಸಿಗ್ತದೆ, ನಮಸ್ಕಾರ ಮಾಡಿದರೆ ಏನು ಸಿಗ್ತದೆ, ಅವರಿಗೆ ಪ್ರಶ್ನೆ ನಾವು ತಿರುಗಿ ಕೇಳ್ಬೋದು, ಪ್ರತ್ಯುತ್ತರ್ಕ ಮಾಡ್ಲಿಕ್ಕೆ ಬರ್ತದೆ. ಟಿ ವಿ ಮುಂದೆ ಕೂತ್ಕೊಂಡು ಇನ್ನೇನೋ ನೋಡ್ತಿರ್ತಲ್ಲ ಕಾಲ್ಪನಿಕವಾದದ್ದು, ಏನು ಸಿಗ್ತದೆ? 3 ತಾಸು ಕ್ರಿಕೆಟ್ ನೋಡೋದ್ರಿಂದ ಏನು ಸಿಗ್ತದೆ? ಎಷ್ಟು ಹಣ ಸಿಗ್ತದೆ ನಿಮಗೆ? ನಿಮ್ಮ ಟೈಮ್ ವೇಸ್ಟ್, ದುಡ್ಡು ವೇಸ್ಟ್, ಪ್ರತಿಯೊಂದು ವೇಸ್ಟ್. ಅದು ಇಲ್ಲಿ ವೇಸ್ಟ್ ಇಲ್ಲ. ಯಾಕೆ? ಇಲ್ಲಿ ಒಳಗೆ ನಮಗೆ ಉಪಕಾರ ಮಾಡೋ ದೇವರ ಬಗ್ಗೆ ನೋಡ್ಕೊಳ್ತಾ ಇದ್ದೀವಿ. ಅವನು ನಮ್ಮೆಲ್ಲ ಹೆಚ್ಚು ಸಂತುಷ್ಟನಾಗಿ ಹೆಚ್ಚು ಸುಖ ಕೊಡ್ತಾನೆ. ಆ ಕ್ರಿಕೆಟಿಗರು, ಆ ನಟ ನಟಿಯರು ನಮ್ಗೆ ಸುಖ ಕೊಡೋದಿಲ್ಲ. ಆದ್ದರಿಂದಾಗಿ ವೇದ ನಮಗೆ ಉಪಕಾರಕ ಅಂತಲ್ಲಿ ಪ್ರಮಾಣ ಏನಂದ್ರೆ ವೇದವೇ ಪ್ರಮಾಣ. ಯಾಕೆ? ವೇದ ಸ್ವತಃ ಪ್ರಮಾಣ. ಸೈಂಟಿಫಿಕ್ ಥಿಂಕಿಂಗ್, ಪ್ರತಿಯೊಂದಕ್ಕೂ ನಮಗೆ ಪ್ರೂಫ್ ಬೇಕು. ನನ್ನ ಅನುಭವಕ್ಕೆ ನನ್ನ ಅನುಭವನೇ ಪ್ರೂಫ್. ಇದೇ ಸ್ವತಃ ಪ್ರಮಾಣ, ಮತ್ತೇನಿಲ್ಲ. ನಾನು ಎದ್ದಾಕ್ಷಣಕ್ಕೇನೆ ಹಗಲಾಗಿದೆ ಅಂತ ನನಗೇನು ಜ್ಞಾನ ಆಗ್ತದೆ, ಇದಕ್ಕೆ ಬೇರೆ ಪ್ರಮಾಣ ಬೇಕೇ? ಬೇರೆ ಪ್ರೂಫ್ ಬೇಕೇ? ಬೇಕಾಗಿಲ್ಲ. ಯಾಕೆ? ನನ್ನ ಇಂದ್ರಿಯ ಹಗಲನ್ನು ನೋಡಿತು ಕಣ್ಣು, ಹಗಲನ್ನು ತಿಳ್ಕೊಂಡೆ, ಅದು ನನ್ನ ಅನುಭವಕ್ಕೆ ಸತ್ಯವೇ ಇದೆ, ಅದು ಪ್ರಮಾಣವಾಗಿದೆ. ಅದೇ ರೀತಿಯಾಗಿ ವೇದಗಳು ಪ್ರಮಾಣ. ಆದರೆ ಇಲ್ಲಿ ಕೆಲವು ವಾದಿಗಳು ಹೇಳ್ತಾರೆ, ಇಲ್ಲ, ನಾನು ಪ್ರತಿಯೊಂದಕ್ಕೂ ಪ್ರೂಫ್ ಬೇಕು. ಆಚಾರ್ಯ ಹೇಳ್ತಾರೆ, ಪ್ರೂಫ್ ಒಳಗೆ ಇದೆ, ಹೊರಗೆ ಬೇಕಾಗಿಲ್ಲ. ಎಲ್ಲಿ ನಮಗೆ ಸಂಶಯ ಬರ್ತದೆ ಅಲ್ಲಿ ಅವಾಗ ಪ್ರೂಫ್ ಗಿಫ್ ಇತ್ಯಾದಿಗಳು ಬೇಕು. ಆದರೆ ಯಾವುದರ ಬಗ್ಗೆ ನನಗೆ ನಿಶ್ಚಯ ಜ್ಞಾನ ಇದೆ, ನನ್ನ ಹೊಟ್ಟೆ ನೋಯಿಸ್ತಾ ಇದೆ ಅಂತ ತಿಳ್ಕೊಂಡಂದ್ರೆ ತುಂಬಿಕೊಡು, ನೀವು ಹೊಟ್ಟೆ ನೋಯಿಸ್ಲಿಕ್ಕತ್ತಿಲ್ಲ ಅಂತ ಅವನದು ಎದುರಿಗೆ ನಾವು ಹೇಳಿದರೆ ಅವನ ಮಾತು ಪ್ರಮಾಣ ಆಗ್ತದೆಯಾ? ಆಗೋದಿಲ್ಲ. ಇದನ್ನು ಯಾಕೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ ಅಂತಿಕೊಂಡಂತಂದರೆ, ಮನುಷ್ಯನಿಗೆ ಸ್ವಂತ ವಿಚಾರ ಬೆಳೆಸಿಕೊಂಡು ಆ ಅನುಭವದಲ್ಲಿರ್ತಕ್ಕಂಥ ಸತ್ಯತೆಯನ್ನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಇದು ಅತ್ಯಂತ ಅವಶ್ಯಕವಾಗಿದೆ.
ಅದಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಈಗ ನಾನು ನೋಡ್ತೇನೆ, ನನ್ನ ಎದುರಿಗೆ ಕ್ಯಾಮರಾ ಇದೆ, ಕಣ್ಣು ಕ್ಯಾಮರಾ ನೋಡಿತು, ಕಣ್ಣು ಜಡ, ಕಣ್ಣಿನ ಒಳಗೆ ಒಂದು ಚಕ್ಷುರಿಂದ್ರಿಯ ಅಂತಿದೆ. ಆ ಇಂದ್ರಿಯ ಎದುರಿಗಿರ್ತಕ್ಕಂಥ ವಸ್ತುವಿನ ಕಡೆಗೆ ಇದರ ಪ್ರಕಾಶ ಅದರ ಮೇಲೆ ಬಿತ್ತು, ಆ ಪ್ರಕಾಶ ಇದರ ಮೇಲೆ ಬಿತ್ತು, ಅದು ನನಗೆ ಕಾಣಿಸ್ತು. ಆದರೆ ಇಂದ್ರಿಯ ಜೊತೆಗೆ ಮನಸ್ಸು ಸೇರ್ಕೊಳ್ಬೇಕಾಗ್ತದೆ. ಮನಸ್ಸು ಏನು ಮಾಡ್ತಾರೆ, ಆ ಇಂದ್ರಿಯ ಕಡೆಗೆ ಇದನ್ನು ಇವನನ್ನು ಏಕಾಗ್ರಗೊಳಿಸ್ತದೆ. ಏಕಾಗ್ರಗೊಳಿಸಿದಾಗ ಅದರ ಜ್ಞಾನ ನನಗಾಗ್ತದೆ. ಆಗ ವಿಷಯದ ತಿಳುವಳಿಕೆ ನನಗಾಗ್ತದೆ. ನನ್ನ ಮನಸ್ಸಿನಲ್ಲಿ ಆ ಸಂಸ್ಕಾರ ಉಳಿತದೆ. ಅಂದ್ರೆ ಏನಾಯಿತು, ನನ್ನ ಇಂದ್ರಿಯ ಕಣ್ಣು ಸರಿ ಇರಬೇಕು, ಬೆಳಕಿರಬೇಕು, ಎದುರಿಗೆ ನಾನು ನೋಡುವ ವಸ್ತು ಇರಬೇಕು. ಇದಕ್ಕೆ ವಸ್ತುವಿಗೆ ವಿಷಯ ಅಂತ ಕರೀತಾರೆ. ನನ್ನ ಎದುರಿಗಿರ್ತಕ್ಕಂಥ ವ್ಯಕ್ತಿಯು ಅವನು ವಿಷಯನೇ. ನನ್ನ ಎದುರಿಗೆ ಕ್ಯಾಮ್ರಾ ಇದೆ, ಇದನ್ನು ವಿಷಯನೇ. ನನ್ನ ಇಂದ್ರಿಯ ವಿಷಯ ಇಂದ್ರಿಯ ಇವೆರಡರ ಸಂಪರ್ಕ ಆಗಬೇಕು. ಮಧ್ಯದಲ್ಲಿ ಯಾವ ಅಡೆತಡೆಗಳಿರಬಾರ್ದು. ವಿಷಯ ಮತ್ತು ಇಂದ್ರಿಯ ಸನ್ನಿಕರ್ಷ ಅಂತಿಕೊಳ್ಳೋದು ದೋಷರಹಿತವಾದ. ನನ್ನ ಕಣ್ಣಿನಲ್ಲಿ ರೆಪ್ಪೆ ಇದರ ದೋಷವೂ ಇರಬಾರ್ದು. ಕಾಣುವ ವಸ್ತುವಿನ ಮೇಲೆ ಏನಾದರೂ ಬಟ್ಟೆ ಹಾಕಿರಬಾರ್ದು, ಅಥವಾ ಆ ವಸ್ತುವಿನ ಮಧ್ಯದಲ್ಲಿ ಮಂಜು ಇತ್ಯಾದಿ ಇರಬಾರ್ದು. ನಿರ್ದೋಷ ಅರ್ಥೇಂದ್ರಿಯ ವಿಷಯೇಂದ್ರಿಯ ಸನ್ನಿಕರಣ, ಅಥವಾ ಇದಕ್ಕೆ ಅರ್ಥ ಅಂತ ಕೊಟ್ಟಿದ್ದಾರೆ, ಅರ್ಥೇಂದ್ರಿಯ ಸನ್ನಿಕರಣ ಪ್ರತ್ಯಕ್ಷ. ಆದರೆ ಬರೀ ಕಣ್ಣಿನಿಂದ ಆಗೋದಿಲ್ಲ, ಮನಸ್ಸು ಅದರ ಜೊತೆ ಕನೆಕ್ಟ್ ಆಗಬೇಕು. ಮನಸ್ಸು ಕನೆಕ್ಟ್ ಆದಾಗ ವಸ್ತುನ ಜ್ಞಾನ ನಮಗಾಗ್ತದೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳ್ತಾರೆ, ನನ್ನ ಮನಸ್ಸು ಎಲ್ಲೋ ಬೇರೆ ಕಡೆಗಿದೆ. ಮನಸ್ಸು ನನ್ನ ಬೇರೆ ಕಡೆ ಇದ್ದಾಗ ನನ್ನ ಎದುರು ಕ್ಯಾಮ್ರಾ ಎದುರು ಕಾಣಿಸೋದಿಲ್ಲ. ಯಾಕೆ? ನನ್ನ ಮನಸ್ಸು ಕಣ್ಣಿನ ಸಂಪರ್ಕದಲ್ಲಿ ಉಳಿದಲ್ಲ, ಬೇರೆ ಏನೋ ವಿಚಾರ ಮಾಡ್ತಾ ಇದೆ. ಕಣ್ಣು ಎದುರಿಗೆ ವಸ್ತುವನ್ನು ನೋಡ್ತಾ ಇದೆ. ಏನೋ ವಿಚಾರ ಮಾಡ್ತಾ ಹೊರಟಾಗ ನಮ್ಮ ಪರಿಚಯದವ್ರು ಎದುರಿಗೆ ಬಂದರೂ ಗುರುತಿಸೋದಿಲ್ಲ ನಾವು. ಅವರೇ ನೋಡಿ ಹಾಗೆ ಹೊರಟಿದ್ದೆಯಲ್ಲೋ, ಏನೋ ಬೇರೆ ವಿಚಾರದಾಗಿದ್ದೆ ಅಂತ ಅಂದ್ಬಿಡ್ತೇವೆ ಅಲ್ವಾ. ಇಷ್ಟು ಸೈಕಾಲಜಿ ನಮಗೆ ಹೇಳ್ತದೆ. ಆದರೆ ಶಾಸ್ತ್ರ ಹೇಳ್ತದೆ ಇಷ್ಟಕ್ಕೆ ನಡೆಯೋದಿಲ್ಲ ಅಂತ. ಮನಸ್ಸಿನ ಆಶ್ರಯದಲ್ಲಿ, ಮನಸ್ಸನ್ನು ಅಧಿಕರಣದಲ್ಲಿರುವ ಇಂದ್ರಿಯ ವಸ್ತುವಿನ ಜೊತೆ ಸಂಪರ್ಕ ಮಾಡಿತು. ಆ ಫೋಟೋ ಮನಸ್ಸು ತಗೊಂಡು, ಆದರೆ ಆ ಫೋಟೋ ನೋಡುವ ಒಬ್ಬ ವ್ಯಕ್ತಿ ಬೇಕು, ಅವನೇ ಜೀವ. ಆ ಜೀವನಿಗೆ ಸ್ವಾಭಾವಿಕವಾದಂಥ ಏನು ಇಂದ್ರಿಯ ಇದೆ, ಅನುಭವ ಮಾಡಿಕೊಳ್ಳುವ ಮನಸ್ಸು, ಇಂದ್ರಿಯ ಮತ್ತು ವಸ್ತುಗಳ ಮುಖಾಂತರ ಬಂದ ತಿಳುವಳಿಕೆಯನ್ನು ಮಾಡಿಕೊಳ್ಳುವ ಒಂದು ಚೇತನ ಅಂತೇನಿದೆ, ಅದಕ್ಕೆ ಸಾಕ್ಷಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಆ ಚೇತನನ ಇಂದ್ರಿಯಕ್ಕೆ ಸಾಕ್ಷಿ, ಇದು ಅನಾಥವಾಗಿರ್ತಕ್ಕಂಥ ಸಾಕ್ಷಿ. ಸಾಕ್ಷಿ ಗ್ರಹಣ ಮಾಡಿದರೆ ಆಗ ಮಾತ್ರ ವಸ್ತುವಿನ ಜ್ಞಾನ ಆಗ್ತದೆ. ಇಲ್ಲದೇ ಇದ್ದರೆ ವಸ್ತುವಿನ ಗ್ರಹಣ ಆಗೋದಿಲ್ಲ. ಯಾಕೆ? ಗಾಢವಾದ ನಿದ್ರೆಯಲ್ಲಿ ಸಾಕ್ಷಿ ತನ್ನ ಕೆಲಸ ನಿಲ್ಲಿಸಿರ್ತದೆ. ಅನಸ್ತೇಸಿಯಾ ನಮಗೆ ಕೊಟ್ಟಾಗ ಸಾಕ್ಷಿ ತನ್ನ ಕೆಲಸ ಇಟ್ಟಿರ್ತದೆ. ಆಗ ನನ್ನ ಯಾವ ಇಂದ್ರಿಯಗಳು ಸಕ್ರಿಯವಾಗಿರೋದಿಲ್ಲ. ನನ್ನ ಮನಸ್ಸು, ಇಂದ್ರಿಯ ಇರ್ತದೆ, ಮನಸ್ಸು ಇರ್ತದೆ, ಎಲ್ಲವೂ ಇರ್ತದೆ, ಆದರೆ ಸಕ್ರಿಯವಾಗಿರೋದಿಲ್ಲ. ಆಗ ಆಪರೇಷನ್ ಮಾಡಿ ಕಟ್ ಮಾಡಿ ಹೊಲ್ದದ್ದು ಗೊತ್ತಾಗೋದಿಲ್ಲ.
ಆದ್ದರಿಂದಾಗಿ ಇನ್ನು ವ್ಯವಹಾರ ನಡಿಬೇಕಲ್ಲ. ಸಂದರ್ಭದಲ್ಲಿ ಸಾಕ್ಷಿ ಒಂದು ವಸ್ತುವನ್ನು ತಿಳಿದುಕೊಳ್ಳುವಾಗ ಸಾಕ್ಷಿ ನೋಡಬೇಕಾಗಿದ್ದರೆ ಚಕ್ಷುರೇಂದ್ರಿಯ, ಮನಸ್ಸು, ಅದರ ಜೊತೆಯಲ್ಲಿ ಎದುರಿಗಿರ್ತಕ್ಕಂಥ ವಸ್ತು, ಅಡೆತಡೆಗಳಿದ್ದ ವಸ್ತು ಇಷ್ಟಿದ್ದರೆ ಎದುರಿಗಿದ್ದ ವಸ್ತು ಇದು ಪುಸ್ತಕ, ಇದು ಅನ್ನ, ಇದು ನನ್ನ ಮಗ ಅಂತನ್ನೋ ತಿಳುವಳಿಕೆ ನನಗೆ ಬರ್ತದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಈ ತಿಳುವಳಿಕೆ ಜೊತೆಯಲ್ಲಿ ಇದು ನನ್ನ ಮಗನೇ ಅಂತನ್ನುವ ಪ್ರಮಾಣವೂ ಕೂಡ ಸಿದ್ಧವಾಗ್ತದೆ. ಇವಾಗ ನಿನ್ನ ಮಗ ಅನ್ಲಿಕ್ಕೆ ಪ್ರೂಫ್ ಏನು? ನೀನು ನೋಡಿದ್ದು ಪುಸ್ತಕ ಅಂತನ್ಲಿಕ್ಕೆ ಪ್ರೂಫ್ ಏನು? ಬೇಕಾಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಇದಕ್ಕೆ ಪ್ರೂಫ್ ಬೇಕಾಗಿಲ್ಲ. ಯಾವುದಕ್ಕೆ ಪ್ರೂಫ್ ಬೇಕಾಗಿಲ್ಲ? ತಾನೇ ಸ್ವತಃ ಪ್ರೂಫ್ ಆಗಿದೆಯೋ ಅದಕ್ಕೆ ಸ್ವತಃ ಪ್ರಾಮಾಣ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈ ಒಂದು ಸುಮಾರು 5 ದಿನಗಳಿಂದ ಈ ವಿಚಾರವೇ ನಡೆದಿದೆ. ಆದರೆ ಇದರ ಬಗ್ಗೆ ಇನ್ನೂ ಅನೇಕ ಸಂಶಯಗಳು ಬರ್ತವೆ. ಅದರ ನಿವಾರಣೆಯೂ ಕೂಡ ಆಗಿದೆ. ಹಾಗಾದರೆ 5 ದಿನಗಳ ಸಮರಿ ಏನು? ಸಮರಿ ನಾನು ಕೊಟ್ಟಿಲ್ಲ, ಸಮರಿ ಕೊಡ್ತಾ ಇದ್ದಾರೆ ಟೀಕಾಕೃತ್ಪಾದರು. ಎಷ್ಟು ಸುಂದರವಾಗಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ. 5 ದಿನಗಳಿಂದ ನಡೆದ ಚರ್ಚೆಯ ಸಾರಾಂಶ ಈ ರೀತಿಯಾಗಿದೆ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಅಯಂ ಅಭಿಸಂಧಿ. ಇಲ್ಲಿಯವರೆಗೂ ನಾವು ಪೂರ್ವ ಪಕ್ಷ ಉತ್ತರ ಪಕ್ಷದವರು ಚರ್ಚೆ ಮಾಡಿದ್ದು ಇದರ ತಾತ್ಪರ್ಯ ಇಷ್ಟಿದೆ. ಅಭಿಸಂಧಿ ಅಂತಂದರೆ ಇದರ ತಾತ್ಪರ್ಯ. ಅವ್ರು ಹೇಳ್ತಾರೆ, ಒಂದು ವಸ್ತುವಿನ ಜ್ಞಾನ, ಪ್ರತ್ಯಕ್ಷದ ಜ್ಞಾನ ಆಗಬೇಕಾಗಿದ್ರೆ ಚಕ್ಷುರೇಂದ್ರಿಯ ಬೇಕು. ಧ್ವನಿಯ ಮುಖಾಂತರ ಜ್ಞಾನ ಆಗಬೇಕಾಗಿದ್ದರೆ ಶ್ರೋತ್ರೇಂದ್ರಿಯ ಬೇಕು. ಅದರ ಗಂಧದ ಜ್ಞಾನ ಆಗಬೇಕಾಗಿದ್ದರೆ ನಾಸಿಕೇಂದ್ರಿಯ ಬೇಕು. ರುಚಿಯ ಜ್ಞಾನವಾಗಬೇಕಾಗಿದ್ದರೆ ಜಿಹ್ವೇಂದ್ರಿಯ ಬೇಕು. ಆನಂತರ ಬಿಸಿ ತಣ್ಣಗೆ ಜ್ಞಾನವಾಗಬೇಕಾಗಿದ್ದರೆ ನಮಗೆ ತ್ವಗೇಂದ್ರಿಯ ಬೇಕು. ಈ ರೀತಿಯ 5 ಅನುಭವಗಳಿಗೆ 5 ಇಂದ್ರಿಯಗಳು ಭಗವಂತ ಕೊಟ್ಟಿದ್ದಾರೆ. ಆ ಇಂದ್ರಿಯಗಳು ಅನುಭವ ಮಾಡಬೇಕಾದಾಗ ಇಂದ್ರಿಯ ಮನಸ್ಸು ಸಂಪರ್ಕ, ಇಂದ್ರಿಯ ಮನಸ್ಸಿನ ಜೊತೆಗೆ ವಸ್ತುವಿನ ಸಂಪರ್ಕ ಬೇಕು. ಈಗ ಸದ್ಯಕ್ಕೆ ನಾವು ಪ್ರತ್ಯಕ್ಷದ ವಿಚಾರವನ್ನು ಮಾಡೋಣ. ಟೀಕಾಕೃತ್ಪಾದರು ಹೇಳ್ತಾರೆ, ಸಾಕ್ಷಿ ಏವ ಜ್ಞಾನಂ ತತ್ಪ್ರಮಾಣ್ಯಂಚ ವಿಷಯೀಕರ್ತು ಕ್ಷಮಃ. ನಮ್ಮ ಸಾಕ್ಷಿ ಅಂತಕ್ಕಂಥ ನಮ್ಮ ಸ್ವರೂಪದ ಇಂದ್ರಿಯ ಅಂತಿಕೊಂಡಂತೇನಿದೆ, ಅದು ವಸ್ತುವನ್ನು ನೋಡಲು, ಅದನ್ನು ಗುರುತಿಸಲು ಮತ್ತು ಇದು ನಾನು ತಿಳಿದುಕೊಂಡ ವಸ್ತುವೇ ಅಂತನ್ನುವುದನ್ನು ಪ್ರಮಾಣೀಕರಿಸಲು ಸಮರ್ಥವಾಗಿದೆ. ಇಲ್ಲಿ ಬೇರೆ ವ್ಯಕ್ತಿ ಬೇಕಾಗಿಲ್ಲ, ಬೇರೆ ಇನ್ನೊಂದು ಇಂದ್ರಿಯ ಪ್ರಮಾಣ ಸಹಾಯ ಬೇಕಾಗಿಲ್ಲ. ಆದರೆ ಸಾಕ್ಷಿ ಪ್ರಮಾಣವನ್ನು ಗ್ರಹಿಸುವುದಕ್ಕೋಸ್ಕರ ಸಮರ್ಥವಾಗಿದ್ದರೂ ಕಿಂತು ಕಾರಣಾಂತರ ಉಪನಿಪಾತಜೇನ ಮಾನಸ
ತತ್ ಪ್ರಾಮಾಣ್ಯಸ್ಯ ಗ್ರಹಣಸ್ಯ ನೇಷ್ಟೆ. ನನ್ನ ಲಕ್ಷ್ಯ ಅಡಿಗೆ ಮನೆಯೊಳಗೆ ಅತ್ತಿ ಸೊಸೆಯನ್ನು ಮಾತಾಡ್ತಾ ಇದ್ದಾರೆ, ಆ ಕಡೆಗಿದೆ. ನನ್ನ ಮನಸ್ಸು ಆ ಕಡೆಗೆ ಹೋಗಿದೆ. ಆದರೆ ಎದುರಿಗೆ ಪುಸ್ತಕ ಇದೆ, ಪೇಜ್ ತಿರುಗಿಸ್ತಾ ಇದ್ದೇನೆ. ಒಂದು ಅಕ್ಷರವೂ ಕೂಡ ನನ್ನ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಯಾಕೆ? ಮನಸ್ಸಲ್ಲಿ ಇಲ್ಲೇ ಇಲ್ಲ, ಮನಸ್ಸು ಅಲ್ಲಿದೆ. ಅಲ್ಲೇನು ಮಾತಾಡ್ತಾ ಇದ್ದಾರೆ ಅಂತ. ನಮ್ಮ ವಿದ್ಯಾರ್ಥಿಗಳು ಟಿ ವಿ ನೋಡ್ತಾ ಇರ್ತಾರೆ, ಕೈಯಲ್ಲಿ ಪುಸ್ತಕ ಇರ್ತದೆ, ಓದ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಒಂದು ಅಕ್ಷರದ ಜ್ಞಾನ ಆಗಿರೋದಿಲ್ಲ. ಯಾಕಾಗಲಿಲ್ಲ? ವಸ್ತು ಇದೆ, ಇಂದ್ರಿಯ ಇದೆ, ಇಂದ್ರಿಯ ಜೊತೆಗೆ ಮನಸ್ಸಿದೆ, ಆದರೆ ಇದರ ಜ್ಞಾನ ಹಾಕಾಗಲಿಲ್ಲ ಅಂತ ತಿಳ್ಕೊಂಡಂತಂದರೆ, ಈ ಮನಸ್ಸೇನಿದೆ ಅಂದರೆ ಇಂದ್ರಿಯಕ್ಕೆ ಅಧಿಕರಣವಾದ ಮನಸ್ಸು ಅಂತೇನಿದೆ, ಅದು ಯಾವುದೋ ಒಂದು ದೋಷದಿಂದ ಯುಕ್ತವಾಗಿದೆ. ಬೇರೆ ಕಡೆಗೆ ಅದು ಹೋಗಿದೆ. ಆ ಬೇರೆ ಕಡೆಗೆ ಹೋದ ದೋಷ ಅಂತ ತಿಳ್ಕೊಂಡಂತೇನಿದೆ, ಕಾರಣಾಂತರ ಉಪನಿಪಾತಜೇನ ಮಾನಸ ಅಪರಾಧೇನ. ಎಷ್ಟು ಅದ್ಭುತ ಸೈಕಾಲಜಿ ಇದೆ. ನನ್ನ ಮನಸ್ಸು ಅಲ್ಲಿ ಗ್ರಹಣ ಮಾಡಲಿಕ್ಕೆ ಸಮರ್ಥವಾಗದೇ ಇದ್ದದ್ದರಿಂದಾಗಿ ಕಣ್ಣು ವಸ್ತುವನ್ನು ನೋಡ್ತಾ ಇದೆ. ಕ್ಯಾಮ್ರಾ ಪುಸ್ತಕ ಅಂತ ಜ್ಞಾನ ಆಗಿದೆ, ಆದರೆ ಪುಸ್ತಕದಲ್ಲಿದ್ದ ವಿಷಯ ಅಂತಿಕೊಂಡಂತೆ ಜ್ಞಾನವಾಗಲಿಲ್ಲ. ಆಗ ಅದು ಪ್ರಮಾಣವನ್ನು ಗ್ರಹಣ ಮಾಡೋದಿಲ್ಲ. ವಸ್ತುವನ್ನು ನೋಡ್ತದೆ, ಆದರೆ ಮನಸ್ಸಿನಲ್ಲಿ ದೋಷ ಇದೆ. ಮನಸ್ಸಿನಲ್ಲಿ ದೋಷ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ನೋಡುವ ವಸ್ತು ಇಲ್ಲ ಅತಿ ಸಮೀಪ ಇದೆ. ಇಷ್ಟು ಸಮೀಪ ಇಟ್ಕೊಂಡ್ರೆ ಏನು ಅರ್ಥ ಆಗೋದಿಲ್ಲ. ಅತಿ ದೂರ ಇದ್ರೂ ಅರ್ಥ ಆಗೋದಿಲ್ಲ. ಅಥವಾ ನಾನು ನೋಡುವ ವಸ್ತು ಮೇಲೆ ಲೈಟ್ ಬಿದ್ದಿದೆ, ಲೈಟ್ ನೋಡಿ, ಲೈಟ್ ಬಿದ್ದಿದೆ. ಆದ್ದರಿಂದಾಗಿ ನನ್ನ ಕಣ್ಣು ಕುಗ್ತಾ ಇದೆ. ಯಾಕೆ? ನನ್ನ ಇಂದ್ರಿಯ ಆ ಏನು ತೇಜಸ್ಸನ್ನು ಮನಸ್ಸು ಗ್ರಹಣ ಮಾಡಿತು. ಮನಸ್ಸು ಗ್ರಹಣ ಮಾಡಿದಾಗ ತೇಜದ ಮಧ್ಯದಲ್ಲಿ ವಸ್ತುವಿನ ಅದು ಸ್ವಲ್ಪ ಮರೆಯಾಯಿತು. ಆಗ ಮನಸ್ಸು ದೋಷಯುಕ್ತವಾಯಿತು. ಆಗೇನಾಗ್ತದೆ? ಆಚಾರ್ಯರ ಪ್ರವಚನ ಕೇಳ್ತಾ ಇರ್ತೀರಿ, ನಿಮ್ಮ ಕಿವಿ ಪ್ರವಚನ ಕೇಳ್ತಿರ್ತದೆ, ನಿಮ್ಮ ಕಣ್ಣು ಮೊಬೈಲು ಅಥವಾ ನೀವೇನು ಟಿ ವಿ ಇಟ್ಕೊಂಡಿದ್ರೆ ಅದರಲ್ಲಿ ನಿಮ್ಮ ಕಣ್ಣು ನೋಡ್ತಿರ್ತಾರೆ. ಆದರೆ ಮನಸ್ಸಿನಲ್ಲಿ ಇವತ್ತು ನಮ್ಮ ಯಜಮಾನರು ಯಾಕೋ ಮುಂಜಾನಿಂದ ಸರಿ ಇರಲಿಲ್ಲ, ಆರಾಮಿರಲಿಲ್ಲ, ಆದರೂ ಆಫೀಸಿಗೆ ಹೋದರು, ಈಗ ಹೆಂಗಿದ್ದಾರೋ ಏನು. ನಿಮ್ಮ ಮನಸ್ಸು ಯಜಮಾನರ ಕಡೆ ಹೋಗಿದ್ದರೆ ಆ ಮಾನಸ ಅಪರಾಧೇನ, ನಿಮ್ಮ ಮನಸ್ಸು ಇಲ್ಲಿ ಇಲ್ಲದೇ ಇರುವುದರಿಂದಾಗಿ ನಿಮ್ಮ ಎದುರಿಗೆ ಆಚಾರ್ಯ ಪ್ರವಚನ ಕೇಳಿಸ್ತಿರ್ತದೆ, ನಿಮ್ಮ ಎದುರಿಗೆ ಟಿ ವಿ ಇರ್ತದೆ ಅಥವಾ ಮೊಬೈಲ್ ಇರ್ತದೆ, ಅವ್ರು ಹೇಳಿದ್ದು ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಎಷ್ಟು ಸ್ಪಷ್ಟ ಟೀಕಾಕೃತರು ಹೇಳ್ತಾರೆ. ವಸ್ತು ಕಾಣಿಸ್ತಾ ಇದೆ, ವಸ್ತುವಿನ ಜ್ಞಾನ ಆಗಿದೆ, ಪ್ರವಚನ ಕೇಳ್ತಾ ಇದ್ದೀರಿ ಅಂತನೂ ಕೇಳ್ತಾ ಇದ್ದ ಜ್ಞಾನ ಇದೆ. ಆದರೆ ಆ ವಸ್ತುವಿನ ಪ್ರಾಮಾಣ್ಯ, ಈ ಶಬ್ದಾರ್ಥ ಇದೆ ಅಂತನ್ನೋ ಜ್ಞಾನ ನಿಮಗಾಗೋದಿಲ್ಲ. ಅವಾಗ ಇದರರ್ಥ ಸಾಕ್ಷಿಗೆ ಪ್ರಮಾಣ ಗ್ರಹಣ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಇದೆ. ಆದರೆ ಸಾಕ್ಷಿ ಯಾವ ಮನಸ್ಸು ಮತ್ತು ಇಂದ್ರಿಯಗಳ ಸಂಪರ್ಕ ಬೇಕಾಗಿತ್ತು ಅದು ಇಲ್ಲದೇ ಇದ್ದದರಿಂದಾಗಿ ಅಲ್ಲಿ ಒಂದು ವಸ್ತು ಕಡಿಮೆ ಬಿತ್ತು, ಅದಕ್ಕೆ ಪ್ರಮಾಣ ಜ್ಞಾನವಾಯಿತು, ಅದರ ಪ್ರಾಮಾಣ್ಯ, ಅದಕ್ಕೋಸ್ಕರ ಸಾಕ್ಷಿಯಿಂದ ದಾರಿ ಕಾಯ್ತಾ ಇದೆ. ಇದನ್ನು ಹೇಗೆ ತಿಳಿಸಿ ಹೇಳಬೇಕು? ಅದಕ್ಕೆ ಹೇಳ್ತಾರೆ,
ಯಥಾ ಸ್ವಯಮೇವ ಗತಿ ಸಮರ್ಥೋಪಿ ಗಜ. ಆನೆ ಒಳ್ಳೆ ನಡಿಲಿಕ್ಕೆ ಸಾಮರ್ಥ್ಯ ಇದೆ, ನಡೀತಾ ಇದೆ. ಮಧ್ಯದಲ್ಲಿ ಒಂದು ಮುಳ್ಳಿನ ಕಂಟಿ ಬಂತು, ವಿಘ್ನ ಬಂತು, ನಿಂತ್ಕೊಂಡು ತಂದಾಕ್ಷಣಕ್ಕೇನೆ ಅದಕ್ಕೆ ನಡೆಯುವ ಸಾಮರ್ಥ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಡೆತಡೆ ಬಂದಿದೆ, ಸಾಕ್ಷಿ ಇಂದ್ರಿಯ ಪ್ರಾಮಾಣ್ಯ ಗ್ರಹಣಕ್ಕೆ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಆದರೆ ಮನಸ್ಸು ದೋಷದಿಂದ ಮಾನಸಿಕ ಅಪರಾಧತ್ವ ಅಲ್ಲಿದೆ. ಮನಸ್ಸು ಏನು ಬೇರೆ ಕಡೆ ಹೋದದ್ದರಿಂದ ಸಾಕ್ಷಿಯ ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಕ್ಕೆ ಒಂದು ದಾರಿ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ಬೇಕಾಗ್ತದೆ? ಯುಕ್ತಿ ಅನುಸಂಧಾನ ಬೇಕಾಗ್ತದೆ. ಯುಕ್ತಿ ಅನುಸಂಧಾನ ಅಂತಂದ್ರೆ ಏನು ಮಾಡಬೇಕು? ಈ ಕಡೆಯಿಂದ ಆನೆಯನ್ನು ಆ ಕಡೆಯಿಂದ ಕರ್ಕೊಂಡು ಹೋಗಬೇಕು, ಅಥವಾ ಈ ಮುಳ್ಳಿನ ಕಂಟಿನ ಬದಿಗೆ ಸರಿಸಬೇಕು. ಈ ರೀತಿಯಾಗಿ ಇದಕ್ಕೆ ತರ್ಕ ಅಂತ ಕರೀತಾರೆ, ಇದಕ್ಕೆ ಯುಕ್ತಿವಾದ ಅಂತೇಳಿ ಕರೀತಾರೆ. ತತ್ರತು ಯುಕ್ತಿ ಅನುಸಂಧಾನ ಲಕ್ಷಣ ಪರೀಕ್ಷಾವಸರ. ಈಗ ಯುಕ್ತಿಯನ್ನು ಮಾಡಬೇಕು. ನಾನು ಯಾಕಪ್ಪ ಆಚಾರ್ಯ ಮುಂದೆ ಹೋದರು, ಏನು ಹೇಳಿದ್ರು ಗೊತ್ತಾಗಲಿಲ್ಲಲ್ಲ ಅಂದಾಕ್ಷಣಕ್ಕೇನೆ ನನ್ನ ಬುದ್ಧಿ ಹೇಳ್ತದೆ, ನಿನ್ನ ಮನಸ್ಸು ಅಲ್ಲಿ ಹೋದದ್ದನ್ನು ಇಲ್ಲಿ ತಗೊಂಬ. ನಿನ್ನ ಮನಸ್ಸು ಅಲ್ಲಿ ಹೋಗಿತ್ತು, ಅದಕ್ಕೋಸ್ಕರ ನೀನು ಕೇಳಿದ್ರು ನಿನ್ಗೆ ಅರ್ಥ ಆಗಲಿಲ್ಲ. ಆಚಾರ್ಯ ಏನು ಹೇಳಿದ್ದನ್ನು ಕೇಳಿದೆ, ಆದರೆ ಅರ್ಥ ಆಗಲಿಲ್ಲ. ಯಾಕೆ? ನಿನ್ನ ಮನಸ್ಸು ಬೇರೆ ಕಡೆ ಹೋಗಿತ್ತು, ಅದನ್ನ ಈ ಕಡೆ ತೊಗೊಂಡ್ಬಾ ಅಂತೇಳಿ ಬುದ್ಧಿ ನಮಗೆ ಯುಕ್ತಿವಾದವನ್ನು ಹೇಳ್ಕೊಡ್ತಾರೆ. ಆಗ ನಾವೇನು ಮಾಡ್ತೇವೆ? ಆಯ್ತಪ್ಪ, ದೇವ್ರು ಒಳ್ಳೇದು ಮಾಡಲಿ, ನಾನು ಜಯಮಾನರಿಗೆ ಈ ವಿಷಯ ಕೇಳ್ತೇನೆ ಅಂತ ಈ ಕಡೆ ಮನಸ್ಸು ಬರ್ತದೆ. ಈ ಮನಸ್ಸಿಗೆ ಬಂದಾಕ್ಷಣಕ್ಕೆ ಏನಾಯಿತು? ಆ ಅಡೆತಡೆ ಬದಿಗೆ ಹೋಯಿತು. ಯುಕ್ತಿಯಿಂದ ಮುಳ್ಳನ್ನು ಕಂಟಿನ ಬದಿಗೆ ಸೇರಿದ ಕ್ಷಣಕ್ಕೆ ಮತ್ತೆ ಆನೆ ನಡೀಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಸಾಕ್ಷಿ ಇಂದ್ರಿಯ ನೀವು ಕೇಳ್ತಕ್ಕಂಥ ವಿಷಯದ ಜ್ಞಾನದ ಪ್ರಾಮಾಣ್ಯ, ಇದರ ಬಗ್ಗೆ ನಿಮ್ಮ ಸಾಕ್ಷಿ ಗ್ರಹಣ ಮಾಡಿ. ಇಲ್ಲ ಆದರೆ ನೀವು ಪ್ರತಿಯೊಂದು ಮಾತಿಗೂ ಕೂಡ ಆಚಾರಿ ಹೇಳಿದ್ರು ಇದಕ್ಕೆ ಪ್ರಮಾಣ ಏನು ಅಂತ ಕೇಳ್ತಾ ಕೂತ್ಕೊಂಡ್ರೆ ನಿಮಗೆ ಕೊನೆಯವರೆಗೂ ಉತ್ತರ ಸಿಗೋದೇ ಇಲ್ಲ. ಆಚಾರ್ಯ ವಿಷ್ಣು ಸರ್ವೋತ್ತಮ ಅಂತ ಹೇಳಿದ್ದಾರೆ, ಅದು ವಿಷ್ಣು ಸರ್ವೋತ್ತಮ ಅಂತ ನನಗೆ ಕೇಳಿಸ್ತು. ವಿಷ್ಣು ಸರ್ವಶ್ರೇಷ್ಠ ಅಂತ ಅನ್ನೋ ಜ್ಞಾನ ನನಗಾಯಿತು. ಆದ್ದರಿಂದ ಇದು ಹೇಳಿದ ಪ್ರಮಾಣ ಅಂತನ್ನೋದು ತಾನಾಗಿ ಗ್ರಹಣ ಮಾಡಿತು. ಆದರೆ ಆಚಾರ್ಯನ ಯಾಕೆ ನಂಬಬೇಕು? ಆಚಾರ್ಯ ಹೇಳಿದ ಸರಿ ಅಂತ ಯಾಕೆ ನಂಬಬೇಕು? ಅಂತೇನಾದರೂ ಮನಸ್ಸು ಬುದ್ಧಿ ಕಿತಾಪತಿ ಮಾಡ್ತು ಅಂತಂದರೆ ಆಗ ಹೇಳಿದ ವಿಷಯದ ಪ್ರಾಮಾಣ್ಯ ಜ್ಞಾನ ನಿಮಗಾಗೋದಿಲ್ಲ. ಬೇರೆ ವಸ್ತುವಿನ ಕಿತಾಪತಿ ಸಾಕ್ಷಿ ಮತ್ತು ವಸ್ತುವಿನ ಮಧ್ಯದಲ್ಲಿ, ಸಾಕ್ಷಿ ಇಂದ್ರಿಯ ಮನಸ್ಸು ವಸ್ತುವಿನ ಮಧ್ಯದಲ್ಲಿ ಬಂತು ಅಂತಂದರೆ ಅದು ಪ್ರಾಮಾಣ್ಯ ಜ್ಞಾನಕ್ಕೆ ಅಡೆತಡೆಯನ್ನು ತಂದುಕೊಡ್ತದೆ. ಆದರೆ ಯುಕ್ತಿ ಆ ಅಡೆತಡೆಯನ್ನು ದೂರ ಮಾಡ್ತದೆ. ಯುಕ್ತಿ ಅನುಸಂಧಾನ ಲಕ್ಷಣ ಪರೀಕ್ಷಾವಸರ. ಇನ್ನು ಯುಕ್ತಿ ಅನುಸಂಧಾನ ಮಾಡ್ತದೆ, ಆ ದೋಷವನ್ನು ಮಾತ್ರ ದೂರ ಮಾಡ್ತದೆ. ಯುಕ್ತಿಯೇ ಅದರ ಪ್ರಮಾಣವನ್ನು ತೋರಿಸಿಕೊಳ್ಳೋದಿಲ್ಲ. ಪ್ರಾಮಾಣ್ಯ ಜ್ಞಾನ ಸಾಕ್ಷಿಗೆ ಯುಕ್ತಿಯಿಂದ ಪ್ರಾಮಾಣ್ಯ ಜ್ಞಾನ ಆಗೋದಿಲ್ಲ. ಯುಕ್ತಿ ಮಧ್ಯದಲ್ಲಿದ್ದ ಅಡೆತಡೆಗಳನ್ನು ದೂರ ಮಾಡ್ತದೆ. ನನ್ನ ಸಹಾಯಕ ನಾನು ಹೋಗೋ ದಾರಿಯ ವಸ್ತುವನ್ನು ಬದಿಗೆ ತೆಗೆದ, ಮುಂದೆ ನಾನು ಹೊರಟುಬಿಟ್ಟೆ. ಅದು ತೆಗೆದ ಅಂತೇಳಿ ನಾನು ನಡೀತೇನೆ ಎಂತಕೊಂಡು ನಾನು ನಡೆಯೋ ಸಾಮರ್ಥ್ಯ ನನ್ನಲ್ಲಿದೆ. ಅಡೆತಡೆ ಇದೆ ಅಂತೇಳಿ ನನ್ನ ಸಾಮರ್ಥ್ಯ ಇಲ್ಲ ಅಂತಲ್ಲ. ಅಡೆತಡೆ ತಡೆಯುವಿಕೆ ನನ್ನ ಗತಿಗೆ ಕಾರಣವಲ್ಲ. ನನ್ನ ಗತಿ ಕಾರಣ ನನ್ನ ಸ್ವಾಭಾವಿಕ ಗತಿ. ಸಾಕ್ಷಿಯ ವಸ್ತುವಿನ ಸಂದರ್ಭದಲ್ಲಿ ತೆಗೆದುಕೊಳ್ಳತಕ್ಕಂಥ ಕ್ರಮ ಇದೇ ರೀತಿಯಾಗಿ. ಆಗ ತಸ್ಮಿನ್ ನಿರಸ್ತೆ ಸಾಕ್ಷಿ ಸ್ವಮಹಿಮ್ನೈವ ಪ್ರಾಮಾಣ್ಯಂ ಗೋಚರಯತಿ. ಎಷ್ಟು ಸುಂದರವಾಗಿ ತಿಳಿಸಿ ಹೇಳಿದ್ದಾರೆ. ಸಣ್ಣ ಹುಡುಗಿಗೆ ತಿಳಿಯುವಂತೆ ತಿಳಿಸಿ ಹೇಳಿದ್ದಾರೆ. ಅಡೆತಡೆ ಹೋದ ಕ್ಷಣಕ್ಕೆ ಮತ್ತೆ ಸಾಕ್ಷಿ ವಸ್ತುವಿನ ಜ್ಞಾನವನ್ನು, ಅದರ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ತತಃ ಪ್ರಾಚೀನಯುಕ್ತೋಪನ್ಯಾಸ. ಇದೇ ರೀತಿಯಾಗಿ ನೀವು ನಿನ್ನೆ ನಮಗೆ ಕೇಳಿದರೆ
ವೇದ ಪ್ರಮಾಣ ಅಂತನ್ಲಿಕ್ಕೆ ನೀವು ಅಪೌರುಷೇಯತ್ವ ಅಂತ ಯುಕ್ತಿ ಕೊಟ್ರಿ. ಯುಕ್ತಿ ಅಂತನೂ ಸಹಾಯ ಬೇಕಾಗಿಲ್ಲ, ಪ್ರಾಮಾಣ್ಯ ಸ್ವತಃ ಅಂತ ಈಗ ಹೇಳ್ತೀರಿ. ನಾವು ಯುಕ್ತಿ ಹೇಳಿದ್ದು ಅದಕ್ಕೋಸ್ಕರ ಜೈನರು, ಬೌದ್ಧರು, ಚಾರ್ವಾಕರು ವೇದ ಅಪ್ರಮಾಣ ಅಂತ ತಿಳ್ಕೊಂಡು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದೇನು ಅಜ್ಞಾನ ತುಂಬಿದ್ದಾರೆ. ಆ ಅಜ್ಞಾನ ದೂರ ಮಾಡೋದಕ್ಕೋಸ್ಕರ ಯುಕ್ತಿ, ಆದರೆ ನಿಮ್ಮ ಸಾಕ್ಷಿಯನ್ನು ಸುಧಾರಿಸೋದಕ್ಕೋಸ್ಕರ ಯುಕ್ತಿ ಅಲ್ಲ. ನೀವು ಪ್ರಮಾಣ ಗ್ರಹಣ ಮಾಡೋದು, ನಾ ಯುಕ್ತಿ ಹೇಳಿದ್ದೇನೆ ನಿಮ್ಮ ಪ್ರಾಮಾಣ್ಯ ಜ್ಞಾನ ಆಗೋದಿಲ್ಲ. ಪ್ರಾಮಾಣ್ಯ ಜ್ಞಾನ ಆಗೋದು ಸಾಕ್ಷಿಯನ್ನು ಇಂದ್ರಿಯದಿಂದಲೇ. ಆದ್ದರಿಂದಾಗಿ ಪ್ರಾಮಾಣ್ಯ ಇದು ಸ್ವತಃ. ಇದನ್ನು ನಿಶ್ಚಿತವಾಗಿಯೂ ಅರ್ಥವನ್ನು ಮಾಡಿಕೊಳ್ಬೇಕು. ಇಲ್ಲಿವರೆಗೂ ಹೇಳಿದ್ದನ್ನು ಅರ್ಥ ಇನ್ನು ನಾನು ಒಂದು ವಸ್ತುವನ್ನು ತಪ್ಪಾಗಿ ತಿಳಿದುಕೊಳ್ತೇನೆ. ಸಾಕ್ಷಿ ಜ್ಞಾನ ಗ್ರಹಣ ಮಾಡ್ತದೆ, ಆದರೆ ಅಲ್ಲಿರ್ತಕ್ಕಂಥ ಪ್ರಾಮಾಣ್ಯ ಅದು ಪ್ರಮಾಣವಾಗಿರೋದಿಲ್ಲ. ಅಂಥ ಸಮಯದಲ್ಲಿ ಈಗ ನನಗೆ ಹೊಳೆಯುವ ಪದಾರ್ಥ ಕಂಡು ಬಂತು. ಸಮುದ್ರದ ಹತ್ತಿರದಲ್ಲಿದ್ದೇನೆ, ತಕ ಹೊಳೆಯುತ್ತಿತ್ತು. ಹೊಳೆಯುವ ಪದಾರ್ಥ ಬೆಳ್ಳಿ ಅನ್ನೋದು ನನ್ನ ಸಾಕ್ಷಿಗೆ ಗೊತ್ತಿದೆ. ಸಾಕ್ಷಿಗಳಿಗೆ ಆ ಸಂಸ್ಕಾರ ಇದೆ. ಆಗ ಹೊಳೆಯುವ ಪದಾರ್ಥ ಬೆಳ್ಳಿ ಅಂತನ್ನೋ ರೀತಿಯಿಂದ ಸಾಕ್ಷಿ ಆ ವಸ್ತುವಿನ ಜ್ಞಾನ ಮಾಡಿಕೊಂಡಿತು. ಆದರೆ ಹೊಳೆಯುವ ಪದಾರ್ಥದ ಜೊತೆಯಲ್ಲಿ ಆ ಹೊಳೆಯುವ ಸಮಾನತೆ ಬೆಳ್ಳಿಯಲ್ಲಿ ಇದೆ, ಸಿಂಪಿಯಲ್ಲಿಯೂ ಇದೆ. ಸಿಂಪಿ ಕಪ್ಪೆ ಚಿಪ್ಪು, ಸಿಂಪಿಯಲ್ಲಿಯೂ ಇದೆ. ಹೊಳೆಯುವಿಕೆ ಸಾಮ್ಯದಿಂದ ಆ ಹೊಳೆಯುವ ಹೆಚ್ಚಿನ ಪ್ರಕಾಶದಿಂದ ಕಣ್ಣು ಅದನ್ನು ಸರಿಯಾಗಿ ಗ್ರಹಣ ಮಾಡಲಿಕ್ಕಾಗಲಿಲ್ಲ. ಮನಸ್ಸು ಗ್ರಹಣ ಮಾಡಲಿಕ್ಕೆ ಸ್ವಲ್ಪ ಹಿಂದೆ ಬಿಡ್ತು. ಆ ಹೊಳಪು ಅಂತಿಕೊಂಡಂತಕ್ಕಂಥ ಏನಿದೆ, ಆ ಹೊಳಪಿನ ಒಂದು ಕಾರಣ ಅಂತೇನಿದೆ, ಅದು ಬುದ್ಧಿದೋಷ ಅಥವಾ ಮಾನಸಿಕ ಅಪರಾಧ. ಅದರಿಂದಾಗಿ ಹೊಳಪು ಇರುವ ಬೆಳ್ಳಿ ಅಂತನೋ ಜ್ಞಾನ ಆಯಿತು, ಆದರೆ ಇದು ಬೆಳ್ಳಿಯೇ ಅಂತನ್ನೋದನ್ನು ಪ್ರಮಾಣ ಗಣ ಮಾಡಲಿಲ್ಲ. ಇಂಥ ವೇಳೆಯಲ್ಲಿ ನನಗೆ ಯುಕ್ತಿ ಬೇಕಾಗ್ತದೆ. ಹತ್ತಿರ ಹೋಗ್ತೇನೆ, ಕೇಳ್ತಾ ಇರ್ತದೆ, ಹೊಳಿತಾ ಇದೆ, ಆದರೆ ಇದು ಕಪ್ಪೆ ಚಿಪ್ಪು, ಕರಗಿಸಿದರೆ ಬೇರೆ ಪದಾರ್ಥ ಮಾಡಲಿಕ್ಕೆ ಬರೋದಿಲ್ಲ. ಬೆಳ್ಳಿ ಇತ್ತು ಅಂತ ನಾನು ಕರಗಿಸಿ ನನಗೆ ಬೇಕಾದ ಆಭರಣ ನಾನು ಮಾಡ್ಕೊಳ್ಳಿಕ್ಕಾಗ್ತದೆ. ಆದ್ದರಿಂದಾಗಿ ಆವಾಗ ಏನಾಗ್ತದೆ ಅಂತಂದರೆ, ಇದು ಹೊಳೆಯುವ ಪದಾರ್ಥ, ಎರಡು ಪದಾರ್ಥದಲ್ಲಿ ಬೆಳ್ಳಿ ಅಂತಿಕೊಂಡಂತನ್ನೋದು ಮನಸ್ಸಿನ ದೋಷದಿಂದ ಆಗಿತ್ತು. ಇದು ಬೆಳ್ಳಿ ಅಲ್ಲ, ಕಪ್ಪೆ ಚಿಪ್ಪು. ಮತ್ತೆ ಅಡೆತಡೆ ಹೋಯಿತು. ಕಪ್ಪೆ ಚಿಪ್ಪು ಅಂತ ಅನ್ನೇ ಜ್ಞಾನವನ್ನು ಮಾಡಿಕೊಂಡಿತು. ಅಂದರೆ ಎಲ್ಲಿ ನಮಗೆ ತಪ್ಪು ತಿಳುವಳಿಕೆ ಆಗ್ತದೆ, ಆ ತಪ್ಪು ತಿಳುವಳಿಕೆಗೆ ಈ ಸಾಕ್ಷಿಯೇ ಕಾರಣವಲ್ಲ. ಸಾಕ್ಷಿ ಪ್ರಮಾಣ ಅಂತ, ಸಾಕ್ಷಿ ಹೊಳೆಯುವ ವಸ್ತು ಅಂತೇ ಗ್ರಹಣ ಮಾಡಿದೆ. ಆದರೆ ಹೊಳೆಯುವ ವಸ್ತು ಎರಡಾದಾಗ ಅದರ ಪ್ರಕಾಶದಿಂದ ಮನಸ್ಸು ಬೈಫರ್ಕೇಶನ್ ಮಾಡಲಿಕ್ಕೆ ಅದಕ್ಕಾಗಲಿಲ್ಲ. ಆ ಮನಸ್ಸಿನ ದೋಷದಿಂದ ಸಾಕ್ಷಿ ಜ್ಞಾನವನ್ನು ಗ್ರಹಣ ಮಾಡಿತು, ಆದರೆ ಅದರ ಪ್ರಾಮಾಣ್ಯವನ್ನು ಗ್ರಹಣ ಮಾಡಲಿಲ್ಲ. ಯಾವಾಗ ಪರಾಮರ್ಶದಿಂದ ಆ ಮನಸ್ಸಿನ ದೋಷ ದೂರ ಆಯಿತು, ಸಾಕ್ಷಿ ಇದು ಸಿಂಪಿ ಅಂತನ್ನೋದನ್ನು ಗ್ರಹಣ ಮಾಡ್ತು. ಸಾಕ್ಷಿ ಯಾವಾಗಲೂ ಪ್ರಾಮಾಣ್ಯವನ್ನೇ ಗ್ರಹಣ ಮಾಡ್ತಿದೆ ಹೊರತು ಅಪ್ರಾಮಾಣ್ಯವನ್ನು ಗ್ರಹಣ ಮಾಡುವುದಿಲ್ಲ. ಆದರೆ ನಾನು ಮೊದಲು ತಿಳಿದದ್ದು, ಮೊದಲಿನ ಜ್ಞಾನ ಬೆಳ್ಳಿ ಅಂತ ನನ್ನ ತಿಳುವಳಿಕೆ ಅಲ್ಲ. ಈ ತಪ್ಪು ತಿಳುವಳಿಕೆ ಹೋಗೋದಾಗೋದಕ್ಕೋಸ್ಕರ ಪರಾಮರ್ಶೆ ಬೇಕು, ವಿಚಾರ. ಇದು ಕಪ್ಪೆ ಚಿಪ್ಪಿದೆ, ಇದನ್ನು ನಾನು ಕರಗಿಸಿದ್ರು ಏನು ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ.
ಅಂತನ್ನೋ ಯುಕ್ತಿಯಿಂದ ನನ್ನ ಮನಸ್ಸಿನಲ್ಲಿದ್ದ ಹೊಳೆಯುವ ಪದಾರ್ಥ ಎಲ್ಲ ಬೆಳ್ಳಿ ಅಂತಿಕೊಂಡಂತನ್ನೋ ಸ್ವಲ್ಪ ಬದಿಗೆ ಸರಿಯಿತು. ಇದು ಕಪ್ಪೆ ಚಿಪ್ಪು ಅಂತ ಮನಸ್ಸು ಗ್ರಹಣ ಮಾಡಿತು. ಅಲ್ಲಿ ಕಪ್ಪೆ ಚಿಪ್ಪು ಅಂತ ಗ್ರಹಣ ಮಾಡಿದ್ದು ಕೂಡ ಮನಸ್ಸೇ, ಸಾಕ್ಷೇಂದ್ರಿಯ. ಆದ್ದರಿಂದಾಗಿ ವಸ್ತು ಇದು ಅಪ್ರಮಾಣ ಅಂತ ಹೇಳಲಿಕ್ಕೆ ಪರಾಮರ್ಶೆ ಅಂತಕ್ಕಂಥ ಇನ್ನೊಂದು ಹೆಚ್ಚಿನ ಸಹಾಯಕ ಬೇಕಾಗ್ತದೆ. ಅದಕ್ಕೋಸ್ಕರ ಅಪ್ರಾಮಾಣ್ಯ ಪರತಃ ನಾನು ತಿಳ್ಕೊಂಡ ವಸ್ತು ಇದು ತಪ್ಪು ಅಂತ ಹೇಳಬೇಕಾಗಿದ್ದರೆ ನನಗೆ ಯುಕ್ತಿಯ ಸಹಾಯ ಬೇಕಾಗ್ತದೆ, ಪರಾಮರ್ಶದ ಸಹಾಯ ಬೇಕಾಗ್ತದೆ. ಆದರೆ ಈ ವಸ್ತು ಇದು ಅಂತಕೊಂಡು ತಿಳಿದುಕೊಳ್ಳೋದಕ್ಕೋಸ್ಕರ ಸಾಕ್ಷೀಂದ್ರಿಯ ತಾನಾಗಿಯೇ ಸ್ವೀಕಾರ ಮಾಡ್ತದೆ. ಆದ್ದರಿಂದಾಗಿ ಇಲ್ಲಿ ವೇದದ ಸಂದರ್ಭದಲ್ಲಿ ಇದರ ಕ್ರಮ ಹೇಗೆ? ಯಾಕೆಂದರೆ ವೇದ ಪ್ರಾಮಾಣ್ಯದ ವಿಚಾರ ನಡೆದಿದೆ. ಟೀಕಾಕೃತ್ಪಾದರು ಹೇಳಿದ ಕ್ರಮದಿಂದ ಇದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ನಾನು ಬಾಲ್ಯದಲ್ಲಿದ್ದಾಗ ಸಣ್ಣವನಿದ್ದಾಗಿನಿಂದ ನಮ್ಮ ಅಪ್ಪ ಹೇಳುವ ವೇದ ಮಂತ್ರ ನನ್ನ ಕಿವಿ ಮೇಲೆ ಬಿದ್ದಿತ್ತು. ಆ ನಂತರ ನಮ್ಮಪ್ಪ ನನಗೆ ಉಪನಯನ ಆದಮೇಲೆ ವೇದ ಮಂತ್ರ ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ವೇದ ಪ್ರಾಚೀನದಿಂದ ಬಂದಿರತಕ್ಕಂಥದ್ದು. ಯಾಕೆ ನಮ್ಮ ಹಿರಿಯರು ಹೇಳ್ತಾ ಬಂದ ಶ್ರೇಷ್ಠ ಪ್ರಾಚೀನ ಪ್ರಮಾಣ ಗ್ರಂಥ ಅಂತಕ್ಕಂಥ. ಆಗ ನನ್ನ ಸಾಕ್ಷಿ ಇಂದ್ರಿಯ ವೇದಗಳನ್ನು ಪ್ರಮಾಣ ಅಂತೇಳಿ ಗ್ರಹಣ ಮಾಡಿತ್ತು. ಆದರೆ ನಾನು ಸ್ವಲ್ಪ ದೊಡ್ಡವನಾದ ಮೇಲೆ ಆ ಪುಸ್ತಕ ಈ ಪುಸ್ತಕ ಓದಲಿಕ್ಕೆ ಚಾಲು ಮಾಡಿದೆ. ಪುಸ್ತಕದಲ್ಲಿ ನನಗೆ ಕೆಲವು ನಾಸ್ತಿಕರ ಪುಸ್ತಕ ಸಿಕ್ತು. ಅದರಲ್ಲಿ ಹೇಳಿದ್ರು ವೇದ ಗೀದೆ ನಂಬಬೇಕು ಅವಶ್ಯಕತೆ ಇಲ್ಲ, ನನ್ನ ಅನುಭವನೇ ಸತ್ಯ ಅಂತ ತಿಳ್ಕೊಂಡು ಅಂತೇಳಿ. ಆಗ ನನ್ನ ವೇದದ ಪ್ರಾಮಾಣ್ಯದ ಬಗ್ಗೆ ಸ್ವಲ್ಪ ಸಂಶಯ ಬಂತು, ಪ್ರಮಾಣ ಹೌದಲ್ಲ ಅಂತ ತಿಳ್ಕೊಂಡು. ಬೌದ್ಧರು ಹೇಳಿದರು ಪ್ರತ್ಯಕ್ಷ ಅನುಮಾನ ಸಾಕು, ಪ್ರತ್ಯಕ್ಷ ಮತ್ತು ಲಾಜಿಕ್ ಸಾಕು, ವೇದ ಯಾಕೆ ಬೇಕು? ಅವ್ರು ಹೇಳಿದ ಯುಕ್ತಿ ಸರಿ ಅಂತ ಅನಿಸ್ತು. ಜೈನರು ಹೇಳಿದ್ರು ವೇದ ಪ್ರಮಾಣ ಅಲ್ಲ ಅಂತ ಹೇಳಿದರು. ನನ್ನ ಸಾಕ್ಷಿ ಇಂದ್ರಿಯ ವೇದಗಳನ್ನು ತಿಳಿದುಕೊಂಡಿತು. ಆದರೆ ಈ ದೋಷದಿಂದ ನನ್ನ ಮನಸ್ಸಿನೊಳಗೇನು ಕಚರ ಬಂತಲ್ಲ, ಈ ಚಾರ್ವಾರಕರು ಹಾಕಿದ ಕಸ, ಬೌದ್ಧರು ಹಾಕಿದ ಕಸ, ಜೈನರು ಹಾಕಿದ ಕಸ ನನ್ನ ಮನಸ್ಸನ್ನು ದೂಷಿತ ಮಾಡಿತು. ನನ್ನ ಮನಸ್ಸು ಅಪರಾಧಿ ಆಯಿತು. ಹೀಗಾಗಿ ನನಗೆ ನನ್ನ ಸಾಕ್ಷಿ ವೇದದ ಜ್ಞಾನವನ್ನು ಸ್ವೀಕಾರ ಮಾಡಿತು. ಆದರೆ ಅದರ ಪ್ರಾಮಾಣ್ಯ ಸ್ವೀಕಾರ ಮಾಡಲಿಕ್ಕೆ ಈ ಮನಸ್ಸಿನ ವಿಕೃತಿ ಮಧ್ಯದಲ್ಲಿ ಅಡ್ಡಿ ಬಂತು. ಅಂದರೆ ಪ್ರತಿಬಂಧಕ ಬಂತು. ನನ್ನ ಪ್ರತಿಬಂಧಕ ಬಂದಾಗ ಆ ಕಾಲದಲ್ಲಿ ನಾನು ನನ್ನ ಗುರುಗಳಿಗೆ ಕೇಳಿದೆ, ಮತ್ತು ಇವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತಕೊಂಡು. ಅವ್ರು ಹೇಳಿದ್ರು ಅದು ಬಿಟ್ಬಿಡಪ್ಪ, ನಮ್ಮ ಮಧ್ವಾಚಾರ್ಯ ಹೇಳ್ತಾರೆ ಕೇಳು. ನಮ್ಮ ಮಧ್ವಾಚಾರ್ಯ ಏನು ಹೇಳಿದ್ರು, ವೇದಗಳು ಪ್ರಮಾಣವಾಗಿವೆ. ಯಾಕೆ? ಅಪೌರುಷೇಯತ್ವ, ಅವು ಅಪೌರುಷ ಇದೆ. ವೇದಗಳಲ್ಲಿ ಮನುಷ್ಯ ಮಾಡಿದ ತಪ್ಪುಗಳಿಲ್ಲೇ ಇಲ್ಲ. ಮತ್ತು ಅನಾದಿ ಕಾಲದಿಂದ ಪರಂಪರೆ ನಡೆದು ಬಂದದ್ದು. ಈಗ ಎಲ್ಲರೂ ದಾಟ್ರೇನು? ಮಹಾಜ್ಞಾನಿಗಳು ಸ್ವೀಕಾರ ಮಾಡ್ಯಾರ, ಪರಂಪರೆ ಇದೆ. ಆದ್ದರಿಂದ ವೇದ ಪ್ರಮಾಣಗಳು ಅಂತ ಹೇಳಿ ಕೊಟ್ಟಾಗ ನನಗನ್ನಿಸ್ತು, ಈ ಚಾರ್ವಾಕರು ತಪ್ಪು ಹೇಳಿಕತ್ತಾರೆ, ಬೌದ್ಧರು ತಪ್ಪು ಹೇಳ್ತಾರೆ, ಅವ್ರ ಪ್ರಕಾರ ಹೋದರೆ ಮುಂದೆ ಅನವಸ್ಥೆ ಬರ್ತದೆ ಅಂಥೇಳಿ ಆ ಮನಸ್ಸಿನಿಂದ ಕಲ್ಮಶ ದೂರ ಆಯಿತು. ಆ ದೂರಾದ ಕ್ಷಣಕ್ಕೆ ಸಾಕ್ಷಿ ಧ್ಯಾನದ ಜೊತೆಗೆ ಪ್ರಮಾಣವನ್ನು ಗ್ರಹಣ ಮಾಡಿ. ಒಂದು ಮನೆಗೆ ಸೊಸೆ ಬರ್ತಾಳೆ, ಆದರೆ ಅಧಿಪತಿಯವರು ಆಗದೇ ಇದ್ದವರು ನಿಮ್ಮತ್ತೆ ಭಾಳ ಕೆಟ್ಟಿದ್ದಾಳೆ, ನಿಮ್ಮತ್ತೆ ನಿಂಗೆ ತ್ರಾಸು ಕೊಡ್ತಾಳೆ,
ನಿಮ್ಮ ಅತ್ತೆಯಿಂದ ಎಚ್ಚರಿದು ಆಕೆ ನಿಮ್ಗೆ ಮೋಸ ಮಾಡ್ಬೋದು. ಎಲ್ಲ ನಿಮ್ಮ ಸೊಸೈಟಿಯಲ್ಲಿ ಹೋಗಿ ತುಂಬ್ತಾರೆ. ತುಂಬಿದ ಕ್ಷಣಕ್ಕೇನೆ ಸೊಸೆ ಅತ್ತೆಯ ಬಗ್ಗೆ ಸಂಶಯ ದೃಷ್ಟಿಯಿಂದ ನೋಡ್ತಾಳೆ. ಅತ್ತೆ ಏನವ ಹೇಳು, ಲಗುನೆ ಎಲ್ಲ ಕೆಲಸ ಮುಗಿಸಿ ಊಟ ಮಾಡೋಣ, ಆಮೇಲೆ ಆರಾಮ್ ಮಾಡ್ಬೋದು ಅಂತ ಅತ್ತೆ ಹೇಳ್ತಾಳೆ. ಈಗ ತಿಳ್ಕೊಳ್ತಾಳೆ, ನಮ್ಮ ಅತ್ತಿಗೆ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಬೇಕಾಗಿದೆ ಅಂತ. ಯಾಕೆ ತಪ್ಪು ಕಲ್ಪನೆ ಮನಸ್ಸಿನಲ್ಲಿ ಕೂತ್ಕೊಂಡಿದೆ, ಮನಸ್ಸು ಕಲ್ಮಶವಾಗಿದೆ. ಮನಸ್ಸು ಕಲ್ಮಶ ಆದಾಗ ಸಾಕ್ಷಿ ಇಂದ್ರಿಯ ಪ್ರಮಾಣವನ್ನು ಗ್ರಹಣ ಮಾಡಲಿಕ್ಕೆ ಅಡೆತಡೆಗಳ ಒಂದು ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ಆನಂತರ ಅತ್ತೆ ಹೇಳ್ತಾಳೆ, ಇವತ್ತು ನೀನೇ ಅಡುಗೆ ಮಾಡೋದು, ನಿಂಗೆ ಭಾಳ ಚಲೋ ಅಡುಗೆ ಮಾಡ್ತೀವಿ. ಸೊಸೆ ಅಂತ ತಿಳ್ಕೊಳ್ತಾಳೆ, ಅತ್ತೆ ನನ್ನ ಕಡೆ ಕೆಲಸ ಮಾಡಿಸ್ಬೇಕಂತ ಅಡುಗೆ ಮಾಡ್ಲಿಕ್ಕೆ ಹೇಳ್ತಾಳೆ. ಅತ್ತೆ ತನ್ನ ಸೀರೆ ಕೊಡ್ತಾಳೆ, ನೋಡವ ನನ್ನ ಹತ್ರ ಭಾಳ ಸೀರೆ ತಗೋ. ಸಂಶಯ ಇತ್ರ ಅತ್ತೆ ನೋಡಿ ಹೊಸದು ಕೊಡೋ ಬದಲಾಗಿ ತನ್ನ ಹಳಿ ತೊಗೊಂಡು ಕುಟ್ಕೊಂತ ಅನ್ಕತ್ತಾಳೆ. ಆದರೆ ಒಂದು 6 ತಿಂಗಳ ಮೇಲೆ ಗೊತ್ತಾಯ್ತು ಆಕೆಗೆ, ನನ್ನ ಅತ್ತೆ ನನ್ನ ಮೇಲೆ ಭಾಳ ಪ್ರೀತಿ ಮಾಡ್ತಾಳೆ ಅಂತ ತಿಳ್ಕೊಂಡಂತೇಳಿ. ಆವಾಗ ಅತ್ತೆಯ ಬಗ್ಗೆ ಸಂಶಯ ದೂರ ಆಯಿತು. ಅತ್ತೆ ನನ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾಳೆ ಅಂತ ನನ್ನ ಸಾಕ್ಷಿ ಆ ಪ್ರಾಮಾಣಿಕ ಪ್ರೀತಿಯನ್ನು ಸ್ವೀಕರಿಸಿತು. ಆವಾಗ ಅತ್ತೆ ತನ್ನ ಸೀರೆ ಕೊಟ್ಟರು ನೋಡ್ರಿ, ತಂದು ಬಿಟ್ಟು ನನಗೂ ಹೆಚ್ಚಿಗೆ ಕೊಡ್ಲಿಕ್ಕತ್ತಾಳೆ, ತ್ಯಾಗ ಮಾಡ್ಲಿಕ್ಕತ್ತಾಳೆ ಅಂತ ಆಕೆ ಬಗ್ಗೆ ಒಳ್ಳೆ ಭಾವನೆ ಬರ್ತದೆ. ನನಗೆ ಲಗುನೆ ಹೇಳು, ಊಟ ಮಾಡೋಣ ಅಂತಂದ್ರೆ ನೋಡಿ ನಮ್ಮ ಅತ್ತೆ ನಮಗೆ ಲಗುನೆ ಮಾಡಿಸ್ಕೊಂಡು ಆರಾಮ್ ಮಾಡು ಅಂತ ಹೇಳಿಕತ್ತಾಳೆ ಅಂತ ಅನ್ನೋ ರೀತಿ ಆಗ್ತದೆ. ಅಂದರೆ ಅದಕ್ಕೋಸ್ಕರ ನಮ್ಮ ಸಾಕ್ಷಿ ಪ್ರಮಾಣವನ್ನು ಗ್ರಹಣ ಮಾಡೋದಕ್ಕೋಸ್ಕರ ಮಧ್ಯದಲ್ಲಿರ್ತಕ್ಕಂಥ ಮಾನಸಿಕ ಅಡೆತಡೆಗಳು ಅಂತೇನಿವೆ, ಇದು ಅದರ ಪ್ರಾಮಾಣ್ಯದ ಗತಿಯನ್ನು ನಿಲ್ಲುತ್ತದೆ ಹೊರತು ಅವುಗಳೇ ಪ್ರಾಮಾಣ್ಯವನ್ನು ತಿಳಿಸೋದಕ್ಕೋಸ್ಕರ ಸಹಾಯಕವಾಗೋದಿಲ್ಲ. ಅವು ಯುಕ್ತಿಗಳು ಬುದ್ಧಿ ದೋಷವನ್ನು ದೂರ ಮಾಡ್ತದೆ, ಮನಸ್ಸಿನ ದೋಷ ದೂರ ಮಾಡ್ತದೆ, ಆದರೆ ಪ್ರಾಮಾಣ್ಯದ ಜ್ಞಾನ ಮಾಡಿಕೊಡೋದಿಲ್ಲ. ನನ್ನ ಮನಸ್ಸೇ ನನ್ನ ಮನಸ್ಸು ದೂಷಿತವಾಗಿತ್ತು, ಮನಸ್ಸು ಸ್ವಚ್ಛವಾಯಿತು, ಅತ್ತೆ ನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಅನ್ನೋದು ಅನುಭವಕ್ಕೆ ಬಂತು, ನಾನು ಅಂದಿದ್ದಾಳೆ. ಅದಕ್ಕೋಸ್ಕರ ನನ್ನ ಪ್ರಾಮಾಣ್ಯದ ಗತಿ ನಡೆದಿತ್ತು. ಮಧ್ಯದಲ್ಲಿ ಬೌದ್ಧ ಜೈನರ ಉಪದೇಶದಿಂದಾಗಿ ಅಡೆತಡೆ ಬಂತು, ಆಚಾರ್ಯರ ಯುಕ್ತಿಗಳಿಂದ ಅಡೆತಡೆ ದೂರ ಆಯಿತು ಮತ್ತು ವೇದ ಪ್ರಮಾಣ ಅಂತ ಅನ್ನೋದು ನನ್ನ ಮನಸ್ಸು ಗ್ರಹಣ ಮಾಡಿತು. ಇದು ಪ್ರಾಮಾಣ್ಯದ ಸ್ವತಸ್ಥ. ಸಾಕ್ಷಿ ಇಂದ್ರಿಯ ಯಾವಾಗಲೂ ವಸ್ತುವನ್ನು ಪ್ರಮಾಣವನ್ನಾಗೇ ಸ್ವೀಕಾರ ಮಾಡುತ್ತದೆ. ಅಡೆತಡೆಗಳಿದ್ದರೆ ಅಪ್ರಾಮಾಣ್ಯಗಳು ಬರ್ತವೆ. ಆದರೆ ಅದು ಅಡೆತಡೆಗಳಿಂದ ಅಪ್ರಾಮಾಣ್ಯ ಬಂದಿದೆ ಹೊರತು ಸಾಕ್ಷಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡುವ ತನ್ನ ಸ್ವಭಾವವನ್ನು ಬಿಟ್ಟು ಕೊಟ್ಟಿಲ್ಲ. ಇದಿಷ್ಟು ಟೀಕಾಕೃತ್ಪಾದರು ನಮಗೆ ನಡೆದು ಹೇಳ್ತಕ್ಕಂಥ ಕ್ರಮ. ಇದನ್ನು ಪುನಃ ನಾವು ಚಿಂತನೆ ಮಾಡೋದು. ಸಾಕ್ಷಿ ಪ್ರಮಾಣವನ್ನು ಗ್ರಹಣ ಮಾಡಲಿಕ್ಕೆ ತಯಾರಿದೆ. ಯಾವಾಗಲೂ ಪ್ರಮಾಣವನ್ನೇ ಸರಿಯಾಗಿ ಅದರ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಪ್ರೂಫ್, ತನಗೆ ತಾನೇ ಪ್ರೂಫ್ ಆಗಿ ಆ ವಸ್ತುವಿನ ಧ್ಯಾನ ಮಾಡಿಕೊಡ್ತಾರೆ. ಆದರೆ ಅಲ್ಲೇನಾದರೂ ಬೇರೆ ಮಾನಸಿಕ ಸಂಶಯಾದಿಗಳು ಬಂದಿದ್ದರೆ ನನ್ನ ಮನಸ್ಸು ಆ ಪ್ರೂಫನ್ನು ಜ್ಞಾನ ಮಾಡಿಕೊಂಡು ಅದರ ಪ್ರೂಫದ ಬಗ್ಗೆ ಸಂಶಯಯುಕ್ತವಾಗ್ತದೆ. ದೋಷ ಹೊರಟಾದ ಕ್ಷಣಕ್ಕೇ ಮತ್ತೆ ಇದರ ಪ್ರಾಮಾಣ್ಯ ಗ್ರಹಣದ ಗತಿ ತಾನಾಗಿ ಮುಂದೆ ನಡೆಯುತ್ತದೆ. ಇಷ್ಟು ಈ ರೀತಿಯಾಗಿ ಪ್ರಾಮಾಣ್ಯ ವೇದವನ್ನು ಪ್ರಮಾಣ ಅಂತಲಿಕ್ಕೆ ಬೇರೆ ಯಾವ ಪ್ರಮಾಣವೂ ಬೇಕಿಲ್ಲ. ವೇದಗಳು ಪ್ರಮಾಣ ಅಂತ ಅನ್ನೋದಕ್ಕೋಸ್ಕರ ವೇದಕ್ಕೆ ಸ್ವತಃ ಪ್ರಾಮಾಣ್ಯ ಇದೆ. ಇದು ಸರಿ ಅಂತನ್ನಕ್ಕೆ ಬೇರೆ ಪ್ರೂಫ್ ಬೇಕಾಗಿಲ್ಲ. ಇದಿಷ್ಟು 5 ದಿನಗಳ ವಿಚಾರಗಳ ಸಮರಿ. ಆದರೆ ಉದಯನಾಚಾರ್ಯರು ಅಂತೇಳಿ
ವೈಶೇಷಿಕ ನೈಯಾಯಿಕರಿದ್ದರು. ಅವರು ಹೇಳ್ತಾರೆ, ಇಲ್ಲ, ವಸ್ತುವಿನ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಬೇಕಾಗಿದ್ದರೆ ಅದಕ್ಕೆ ಬೇರೆ ಸಾಮಗ್ರಿಯ ಸಹಾಯ ಬೇಕಾಗ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯ ಪರತಃ ಪ್ರೂಫ್ ಮುಖಾಂತರವೇ ಪ್ರಾಮಾಣ್ಯ ಜ್ಞಾನ ಆಗ್ತದೆ ಹೊರತು ಸಾಕ್ಷಾತ್ ಪ್ರಾಮಾಣ್ಯ ಗ್ರಹಣ ಮಾಡುವ ಸಾಮರ್ಥ್ಯ ಸಾಕ್ಷಿಗೆ ಇಲ್ಲ ಅಂತನೂ ವಿಚಾರವನ್ನು ಅವರು ತಮಗೆ ತಿಳಿಸ್ತಾರೆ. ಅವರು ಕೂಡ ಬಹಳ ಬುದ್ಧಿವಂತಿಕೆಯಿಂದ ಯುಕ್ತಿಯನ್ನು ಮಾಡ್ತಾರೆ. ಅವರೇನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದ್ರೆ, ನನ್ನ ಕಣ್ಣು ಗಿಡ ನೋಡಿತು, ಮನಸ್ಸು ಬೇರೆ ಕಡೆ ಹೋಗಿಲ್ಲ, ಮನಸ್ಸು ಕೂಡ ಇದೆ. ಮನಸ್ಸು ಇಂದ್ರಿಯಗೆ ಅಧಿಷ್ಠಾನವಾದ ಮನಸ್ಸು ಇದೆ. ಚಕ್ಷುರೇಂದ್ರಿಯ ಮನನ್ನು ತೋಣ್ತು ನನ್ನ ಸಾಕ್ಷಿ ಇದು ಗಿಡ ಅಂತನ್ನು ಜ್ಞಾನ ಮಾಡಿಕೊಂಡಿತು. ಆ ಗಿಡದ ಎಲೆ ನೋಡಿದೆ. ಎಲೆ ನೋಡಿದ ಕ್ಷಣಕ್ಕೇನೆ ಇದು ಮಾವಿನ ಗಿಡವು, ಇದು ಪೇರಲೆ ಗಿಡನು, ಇದು ಅಶೋಕ ವೃಕ್ಷವು ಅಂತನ್ನುವ ನಿಶ್ಚಯ ನನಗಾಗಲಿಲ್ಲ. ಯಾಕೆಂತಂದರೆ ಮಾವಿನ ಎಲೆಯಲ್ಲಿ, ಅಶೋಕ ವೃಕ್ಷದ ಎಲೆಯಲ್ಲಿ, ಪೇರಲೆ ಗಿಡದ ಎಲೆಯಲ್ಲಿ ಕಿಂಚಿತ್ ಸಾಮ್ಯ ಇದೆ. ನನ್ನ ಸಾಕ್ಷಿಗಾದ ಸಾಮಾನ್ಯ ಜ್ಞಾನ ವೃಕ್ಷಾಂತನು ಜ್ಞಾನ ಗ್ರಹಣ ಮಾಡಿತು. ಆದರೆ ಸಮೀಪ ಹೋದಾಗ ಆ ಎಲೆ ನೋಡಿ, ಓ ಇದು ಮಾವಿನ ಎಲೆ ಅಂಥೇಳಿ ಅಯಂ ಆಮ್ರವೃಕ್ಷ ಅಂತನ್ನೋದು ಪ್ರಾಮಾಣ್ಯ ಜ್ಞಾನ ನನಗಾಯಿತು. ಅದರಿಂದಾಗಿ ಉದಯನ ಹೇಳ್ತಾನೆ, ಸಾಕ್ಷಿ ಜ್ಞಾನವನ್ನು ಮಾತ್ರ ಗ್ರಹಣ ಮಾಡ್ತಾರೆ, ಸಾಮಾನ್ಯ ಜ್ಞಾನವನ್ನು ಮಾತ್ರ ಗ್ರಹಣ ಮಾಡ್ತಾರೆ. ವಿಶೇಷ ಜ್ಞಾನದ ಸಹಾಯ ಸಿಕ್ಕ ಮೇಲೆ ಅದರ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತಾರೆ. ಆದ್ದರಿಂದ ವಿಶೇಷ ಜ್ಞಾನದ ಸಹಾಯ ತೆಗೆದುಕೊಳ್ತದೆ. ಆದ್ದರಿಂದಾಗಿ ಜ್ಞಾನ ಇದು ಸ್ವತಃ ಪ್ರಮಾಣವಲ್ಲ, ಇದು ಪರತಃ ಪ್ರಾಮಾಣ್ಯ. ವಸ್ತುವಿಗೆ ಇದು ಸರಿ ಇದೇ ವಸ್ತು ಅಂತ ಜ್ಞಾನ ಆಗಬೇಕಾಗಿದ್ದರೆ ನಮಗೆ ವಿಶೇಷ ಜ್ಞಾನ ಅಂತನ್ನೋದ ಸಹಾಯ ಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ತರ್ಕದ ಸಹಾಯ ಬೇಕಾಗ್ತದೆ. ಆದ್ದರಿಂದಾಗಿ ನೀವು ಹೇಳುವಂತೆ ವೇದ ಸ್ವತಃ ಪ್ರಮಾಣ ಅಲ್ಲ. ವೇದ ಪ್ರಮಾಣ ಅಂತಲಿಕ್ಕೆ ಒಂದು ಪ್ರೂಫ್ ಬೇಕು. ಆದ್ದರಿಂದ ನೀವೇನು ವೇದ ಸ್ವತಃ ಪ್ರಮಾಣ ಅಂತ ಹೇಳಿದ್ದೀರಿ, ಈ ಮಾತು ಸರಿಯಲ್ಲ ಅಂತ ಹೇಳಿ ನಮ್ಮ ಆಚಾರ್ಯರ ಮಾತನ್ನು ಅಲ್ಲಗಳೆಯುವುದಕ್ಕೋಸ್ಕರ ಉದಯನಾಚಾರ್ಯರು ಅಂತಕ್ಕಂಥವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಅವರು ಹೇಳಿದ ವಿಚಾರ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ ಹೇಳಬೇಕಾಗಿದ್ದರೆ ಮತ್ತೆ ಸಮಯ ಬೇಕು. ಈಗಾಗಲೇ 1 ಗಂಟೆಯಾಗಿದೆ. ನೀವು ಅನ್ಬೋದು, ದೇವರಲ್ಲಿ ಭಕ್ತಿ ಮಾಡಿದರೆ ಸಾಕಲ್ಲ, ಇವೆಲ್ಲ ಯಾಕೆ ತಿಳ್ಕೊಳ್ಬೇಕು? ಟೀಕಾಕೃತ್ಪಾದರು ಹೇಳ್ತಾರೆ, ಇವುಗಳನ್ನು ತಿಳಿದುಕೊಂಡೇ ನಿಮ್ಮ ಭಕ್ತಿ ದೃಢವಾಗ್ತಾರೆ. ಇಲ್ಲದೇ ಇದ್ರೆ ನಾಳೆ ಯಾರೋ ಬರ್ತಾರೆ, ಏನು ದೇವ್ರು ಅಂತ ಕೂತ್ಕೊಂಡ್ರಿ, ನಡೀರಿ ನಮ್ಮ ಬಾಬಾ ಇದ್ದಾನೆ, ಆ ಬಾಬಾನ ಕರ್ಕೊಂಡು ಹೋಗ್ತೀನಿ ಕಲ್ತು ಈಗಿನಿಗೆಲ್ಲ ಆಗ್ತದೆ. ನಿಮ್ಮ ದೇವ್ರು ಯಾವಾಗ ಮಾಡ್ತಾನೆ ಯಾರಿಗೆ ಗೊತ್ತು? ನಿಮ್ಮ ದೇವ್ರ ಕರ್ಮ ಪ್ರಾರಬ್ಧ ಕರ್ಮ ಅಂತ ಕೂತ್ಕೊಡ್ತಾನೆ ಅಂತ ಹೇಳಿದ ಕ್ಷಣಕ್ಕೆ ಏನಾಗ್ತದೆ, ನನ್ನ ಮನಸ್ಸು ವಿಚಲಿತ ಆಗ್ತದೆ. ನನ್ನ ಮನಸ್ಸು ವಿಚಲಿತ ಮಾಡಬೇಕಾಗಿತ್ತು ಅಂತಂದರೆ ನನ್ನ ವೇದ ಹೇಳಿದ್ದೇನೆ ಪ್ರಮಾಣ. ಈ ಬಾಬಾ ಮಾತಾ ಗೀತಾ ನಮಗೆ ಬೇಕಾಗಿಲ್ಲ. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಿ ಹಾಳು ಮಾಡಿ ಬೀಳದಂತೆ ನೋಡಿಕೊಳ್ತದೆ ಈ ಜ್ಞಾನ. ಅದಕ್ಕೋಸ್ಕರ ವಿಷ್ಣು ತತ್ವನಿರ್ಣಯದ ಜ್ಞಾನ ಬೇಕು, ಕಠಿಣ ಆದರೂ ಬೇಕು. ಮನೆಯಲ್ಲಿ ಆರಾಮಿಲ್ಲ, ಡಾಕ್ಟರ್ ಹೇಳ್ತಾರೆ ಇದನ್ನು ಎಕ್ಸಾಮ್ ಮಾಡ್ಕೊಂಡು ಅದನ್ನು ಎಕ್ಸಾಮ್ ಮಾಡ್ಕೊಂಡು ಅದನ್ನು ತೊಗೊಂಬ ಇದನ್ನು ತೊಗೊಂಬ, ತ್ರಾಸಾಗ್ತಂತೆ, ನನ್ನ ಕಡೆಯಿಂದ ಆಂಗ್ಲ ಅಂತ ಕೊಡ್ತೀರೇನು, ಓಡೋಗಿ ಮಾಡ್ತಾರೆ, ಇಲ್ಲ ಗುಣ ಆಗಬೇಕಾಗಿದೆ. ಹಾಗೆ ನಾವು ಪರಮಾತ್ಮ ಸರ್ವೋತ್ತಮತ್ವದ ಜ್ಞಾನ, ವೇದ ಪ್ರಮಾಣ ಅಂತನ್ನೋ ಜ್ಞಾನ
ಇದು ದೃಢವಾಗಬೇಕಾಗಿದ್ದರೆ ಈ ಸ್ವಲ್ಪ ಮನಸ್ಸಿಗೆ ಬುದ್ಧಿಗೆ ಕೆಲಸ ಕೊಟ್ಟು ಈ ಸ್ವಲ್ಪ ಕಠಿಣ ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ವಿಷ್ಣು ತತ್ವ ನಿರ್ಣಯ ಕೇಳಬೇಕು. ಒಂದು ಸಲ ಅರ್ಥ ಆಗದೆ 2 ಸಲ 3 ಸಲ ಕೇಳಿ ಅತೀ ಸುಲಭವಾಗಿ, ನನಗೆ ತಿಳಿದ ಮಟ್ಟಿಗೆ ಸುಲಭವಾಗಿ ತಿಳಿಸ್ಲಿಕ್ಕೆ ಪರಮಾತ್ಮ ನನ್ನಿಂದ ಪ್ರೇರಣೆ ಮಾಡಿದ್ದಾನೆ. ತಿಳಿದುಕೊಳ್ಳೋಣ. ಹೋಗಲಿ, ಬಹಳ ಅರ್ಥ ಆಗದೆ ಇದ್ದರೂ ಆಚಾರ್ಯರ ಗ್ರಂಥದ ಶಬ್ದ ಕಿವಿ ಮೇಲೆ ಬೀಳ್ತದಲ್ಲ, ನಿಮ್ಮ ಪಾಪಗಳು ದೂರವಾಗ್ತವೆ, ಸುಖ ಆಗ್ತದೆ. ಉಳಿದ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಪ್ರಾಮಾಣ್ಯಸ್ಥದ ಸ್ವತಃತ್ವವನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಇವತ್ತು ನಾನು ಹೇಳಿದ ಟೀಕಾಕೃತ್ಪಾದರ 10 ವಾಕ್ಯಗಳು ಅಯಂ ಅಭಿಸಂಧಿ ಅಂತ ಹೇಳ್ಕೊಂಡು ಹೇಳಿದ್ದನ್ನು ವಿಷ್ಣು ತತ್ವ ನಿರ್ಣಯ ತೆಗೆದು ನೋಡ್ರಿ. ಪ್ರಾಮಾಣ್ಯ ಸ್ವತಃ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಇದೇ ಟೀಕಾಕೃತ್ಪಾದರ ಮಾಡೋ ದೊಡ್ಡ ಉಪಕಾರ. ಕಠಿಣವಾದ ವಿಚಾರವನ್ನು ಸಂಗ್ರಹ ಮಾಡಿ ಸಮರಿ ಮಾಡಿ ನಮಗೆ ಕೊಡ್ತಾರೆ. ಆದ್ದರಿಂದಾಗಿ ಇನ್ನು ಮೇಲೆ ನಾವು ಪ್ರಾಮಾಣ್ಯದ ವಿಷಯದಲ್ಲಿ ಅಡೆತಡೆಗಳಿಲ್ಲದೇ ಇದ್ದಲ್ಲಿ ಸಾಕ್ಷಾತ್ ಪ್ರಾಮಾಣ್ಯ ಸ್ವೀಕಾರ ಮಾಡೋಣ. ಪ್ರೂಫ್ ಕೇಳುವ ಅವಶ್ಯಕತೆ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಕ್ರೋಧದ ಮೇಲೆ ಕಂಟ್ರೋಲ್ ಮಾಡು. ಅವನು ಹೇಳಿದ ಪ್ರಮಾಣ ಕಂಟ್ರೋಲ್ ಮಾಡಲಿಕ್ಕೆ ಅದು ಸರಿಯೋ ತಪ್ಪು ಅಂತ ವಿಚಾರ ಮಾಡಲಿಕ್ಕೆ ಹೋಗಬೇಕು. ಯಾಕೆ ವೇದದ್ದಿದ್ದ ವಿಚಾರವನ್ನೇ ಪರಮಾತ್ಮ ಹೇಳಿದ್ದಾನೆ. ಈ ವಿಶ್ವಾಸದಿಂದ ನೀವು ಹೊರಟ್ರೆ ಅವಾಗ ತತ್ವಜ್ಞಾನ ಮಾಡಲಿಕ್ಕೆ ಆಗ್ತದೆ. ಅವ್ರು ಹೇಳಿದ ಸರಿಯೋ ಇವ್ರು ಹೇಳಿದ ಸರಿಯೋ ಅಂತ ಇದ್ದರೆ ಕೊನೆಯ ತನಕ ಸಂಶಯ ಆತ್ಮ ವಿನಶ್ಯತೆ, ನಮ್ಮ ವಿನಾಶವಾಗ್ತದೆ. ಆದ್ದರಿಂದಾಗಿ ಗ್ರಂಥದ ಮೇಲೆ ವಿಶ್ವಾಸ ಇಡೋಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ ಅಕ್ಷರಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣ.